ಮಹೇಶ್ ಪರ್ಸನ್ನವರ್ ಬದುಕು ಆದರ್ಶಮಯ. ಬಸವರಾಜ್ ಕುರಿಕಾರ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ಜೀವನ ಸಾರ್ಥಕತೆ ಕಾಣಬೇಕಾದ್ರೆ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಪರ ಚಿಂತನೆ ಹೊಂದಬೇಕು. ಮಹೇಶ್ ಪರ್ಸನ್ನವರ್ ತಮ್ಮ ಸರಳ ಜೀವನ, ಉನ್ನತ ವಿಚಾರಧಾರೆಗಳಿಂದ ಆದರ್ಶಮಯ ಬದುಕು ನಡೆಸಿದವರು ಎಂದು ರಾಷ್ಟ್ರೀಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಹೇಳಿದರು. ಅವರು ನಗರದ ಕರ್ನಾಟಕ ವಿದ್ಯಾವರ್ತಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಗೆಳೆಯರ ಬಳಗದ ವತಿಯಿಂದ ನಡೆದ ಶಿಕ್ಷಕ ಸಾಹಿತಿ ಮಹೇಶ್ ಪರ್ಸನ್ನವರ್ ಸೇವಾ ನಿವೃತ್ತಿ ಹಾಗೂ ನೀ ನಕ್ಕಾಗ ಕವನ ಸಂಕಲನ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಮಹೇಶ್ ಪರ್ಸನ್ನವರ್ ಬಹುಮುಖ ವ್ಯಕ್ತಿತ್ವ ಶಿಕ್ಷಕರು. ಅವರು ಸದಾ ಸಾಮಾಜಿಕ ಕಳಕಳಿಯನ್ನ ಹೊಂದಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮ ವಹಿಸಿದವರು. ಬದುಕಿನಲ್ಲಿ ಆದರ್ಶಗಳನ್ನು ರೂಢಿಸಿಕೊಂಡ ಮಕ್ಕಳಲ್ಲಿ ಅವುಗಳನ್ನು ಬೆಳೆಸಲು ಪ್ರಾಮಾಣಿಕವಾಗಿ ಶ್ರಮ ವಹಿಸಿದ ಅಪರೂಪದ ವ್ಯಕ್ತಿ ಎಂದು ಹೇಳಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿ ಈಶ್ವರ್ ಅವರು, ವ್ಯಕ್ತಿಗೆ ವೃತ್ತಿ ಬದ್ಧತೆ ಜೊತೆಗೆ ಸಾಮಾಜಿಕ ಬದ್ಧತೆ ಅಗತ್ಯ. ಇಂದಿನ ದಿನಮಾನಗಳಲ್ಲಿ ಅಂಕಗಳಿಕೆಯೇ ಮುಖ್ಯ ಎಂದು ತಿಳಿದು ನೈತಿಕ ಮೌಲ್ಯಗಳ ಬೆಳವಣಿಗೆಗೆ ಕಡೆಗೆ ಗಮನ ಕಡಿಮೆಯಾಗಿದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮಹೇಶ್ ಪರ್ಸನ್ನವರ್ ಕೇವಲ ಒಬ್ಬ ಶಿಕ್ಷಕರಾಗಿ ಮಾತ್ರವಲ್ಲದೆ ಅವರೊಬ್ಬ ಅತ್ಯುತ್ತಮ ನಿರ್ವಾಹಕರಾಗಿ ಕೆಲಸ ಮಾಡಿದ್ದಾರೆ. ಸದಾ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜಪರ ಚಿಂತನೆ, ಕಾಳಜಿ ಹೊಂದಿ ಗೌರವಯುತ ಬದುಕನ್ನ ನಡೆಸಿದ ಪಾದರಸದ ವ್ಯಕ್ತಿತ್ವ ಹೊಂದಿದವರು ಎಂದು ಹೇಳಿದರು. ನೀ ನಕ್ಕಾಗ ಎಂಬ ಕವನ ಸಂಕಲನ ಬಿಡುಗಡೆ ಮಾಡಿ ಮಾತನಾಡಿದ ಹಿರಿಯ ನ್ಯಾಯವಾದಿಗಳಾದ ಪ್ರಕಾಶ್ ಹುಡುಕೇರಿರವರು, ಮಹೇಶ್ ಪರ್ಸನ್ನವರ್ ನುಡಿ ನಡೆ ಎರಡರಲ್ಲಿಯೂ ಸಾಮ್ಯತೆ ಹೊಂದಿರುವವರು. ಅವರ ಬರಹಗಳು, ಅವರ ಮಾತು, ಅವರ ವಿಚಾರಗಳ ಪ್ರತೀಕವೇ ಆಗಿವೆ. ಅವರು ಸಮಪಾಲನೆ ಮಾಡುತ್ತಾ ವೃತ್ತಿಗೆ ನ್ಯಾಯ ಒದಗಿಸಿದವರು. ಅವರ ದೇಹಕ್ಕೆ ಮಾತ್ರ 60 ಅವರ ಚಿಂತನೆ, ಅವರ ಆಲೋಚನೆ, ಅವರ ಜೀವನ ಉತ್ಸಾಹ ಸದಾ ಸ್ಮರಣೀಯ ಎಂದರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಹೇಶ್ ಬೊಮ್ಮಕ್ನವರ್ ಮಾತನಾಡಿ, ಮಹೇಶ್ ಪರ್ಸನ್ನವರ್ ಶಿಕ್ಷಣ ಇಲಾಖೆಯ ಆಸ್ತಿ. ಉತ್ತಮ ಶಿಕ್ಷಕರಾಗಿ ಶಾಲೆಯಲ್ಲಿ ಕೆಲಸ ಮಾಡುವುದರ ಮುಖ್ಯನ ವೃತ್ತಿ ಬದ್ಧತೆ ಮೆರೆದವರು ಎಂದರು. ನಿವೃತ್ತ ಮುಖ್ಯೋಪಾಧ್ಯಾಯರಾದ SB ಕೇಸರಿ ಮಾತನಾಡಿ, ಮಹೇಶ್ ಬಹುಮುಖ ವ್ಯಕ್ತಿತ್ವದ ಪ್ರತಿಭಾವಂತ ಶಿಕ್ಷಕ. ತಾವು ಆದರ್ಶಗಳನ್ನು ರೂಢಿಸಿಕೊಂಡು ತಮ್ಮ ಮಕ್ಕಳಿಗೂ ತಮ್ಮ ಶಾಲಾ ಮಕ್ಕಳಿಗೂ ಆದರ್ಶಗಳನ್ನು ಬೆಳೆಸಿ ಸುಂದರ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸಿದ್ದಾರೆ. ಮಹೇಶ್ ಪರ್ಸನ್ನವರಿಗೆ ಗಣ್ಯರು, ಗೆಳೆಯ ಬಳಗದವರು, ಬಂಧುಗಳು, ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಮಯದಲ್ಲಿ ಜಯಶ್ರೀ ಕಾರೇಕರ್, ಜಂಟಿ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ, ರಾಜಶೇಖರ್ ಹೊನ್ನಪ್ಪನವರ್, ಭೀಮಣ್ಣ ಮಲಿಗವಾಡ್, ಡಾಕ್ಟರ್ ST ಅರ್ಸನಾಳ್, ಈಶ್ವರ್ ಪಶುಪತಿಹಾಳ್, ರಮೇಶ್ ಚಟ್ಟಲ್ದೇರಿ, ಬಸವರಾಜ್ ಪಟ್ನದ್, SG ಕವಟೇಕರ್, ಜಗದೀಶ್ ಕಿತ್ತೂರ್, ಐ ಕುದ್ರಿ, ಶಿವಪ್ರಕಾಶ್ ಬೊಂಗಾಳೆ ಉಪಸ್ಥಿತರಿದ್ದರು. ಶಿಕ್ಷಕಿ ಪ್ರಮೀಳಾ ಜಕ್ಕನ್ನವರ್ ಪ್ರಾರ್ಥಿಸಿದರು. MB ಬಿರಾದರ್ ಸ್ವಾಗತಿಸಿದರು. ನಾಗರಾಜ್ ತಳವಾರ್ ವಂದಿಸಿದರು. ಶಿಕ್ಷಕ, ಲೇಖಕ ರಂಗನಾಥ್ ವಾಲ್ಮೀಕಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸುವ ಎನ್ನುವಂತೆ ಇವತ್ತು ಬಸವಣ್ಣವರ ವಚನದ ಮಾತಿನಂತೆ ನಮ್ಮ ಕವಿ ಹೃದಯ ಮಕ್ಕಳ ಸಾಹಿತ್ಯ ಸ್ನೇಹಜೀವಿ ಶ್ರೀ ಮಹೇಶ್ ಪರ್ಸನ್ನವರ ವಯೋನಿವೃತ್ತಿ ಹೊಂದಿರುವ ಪ್ರಯುಕ್ತ ಈ ಗೌರವ ಸನ್ಮಾನಕ್ಕೆ
ಎಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ನಿವೃತ್ತಿ ಎದಕ್ಕಂತ ಪ್ರಶ್ನೆ. ರಿಟೈರ್ಮೆಂಟ್ ಫಾರ್ ಪ್ರೊಫೆಷನಲ್, ನಾಟ್ ಫಾರ್ ಫ್ಯಾಷನ್. ಅವ್ರಿಗೆ ಸರ್ಕಾರದ ನಿಯಮ, ಆ ಕಾನೂನು ರೂಲ್ಸ್ ಪ್ರಕಾರ ಮಾತ್ರ ಮಹೇಶ್ ರಿಟೈರ್ಡ್ ಆಗಿದ್ದಾರೆ. ಆದ್ರೆ ಮೊದಲು ಕಂಡಕ್ಟರಾಗಿ ಸೀಟಿ ಹೊಡೆದಾರ ಅವರು. ಈ ಸೀಟಿ ಹೊಡೆಯೋಕ್ಕೇನು ನಿವೃತ್ತಿ ಇಲ್ಲ. ಅವರು ಸೀಟಿ ಕಸ್ಕೊಂಡ್ರೆ ನಿವೃತ್ತಿ ಐತಿ, ಪಕ್ಕದವರು ಕಸ್ಕೊಳ್ಳೋದಿಲ್ಲ ಅವರು. ನೀನಕ್ಕಾಗ ಅಂತ ಮಗುವಿನ ಚಿತ್ರದ ಭಾಳ ಚೆನ್ನಾಗಿ, ನೀನಕ್ಕಾಗ ಇದು ಯಾರನ್ನ ಕುರಿತು ಬರ್ದಿರೋ, ಅವ್ರ ಕುರಿತು ಬರ್ದಿರೋ, ಮಗುನ ಕುರಿತು ಬರ್ದಿರೋ ಓದು ನಗಕತ್ತಿರಲ್ರಿ. ರಿಟೈರ್ಡ್ ಆದರೂ ನಗತಾರಂದ್ರೆ ಇಷ್ಟು ಅದೃಷ್ಟವಂತರು ನೀವು. ಬಹಳ ಖುಷಿ ಇವರ ಸಾಧನೆಗಳನ್ನು ನೋಡಿ. ಅದರಾಗಿ ವಿದ್ಯಾವರ್ಧಕ ಸಂಘದಲ್ಲಿ ನೀವೆಲ್ಲ ಸ್ನೇಹ ಜೀವಿಗಳು. ಸತ್ಸಂಗ ಅಂದ್ರೆ ಇದಕ್ಕೆ ಅನ್ನೋದು. ಎಂತೆಂಥವ್ರು ಕೂಡಿದ ನೋಡಿ, ಎಲ್ಲ ವಿಚಾರವಂತರು, ಚಿಂತನೆವಂತವರು. ಮಹೇಶ ನಮ್ಮ ಊರಿನವರು, ಗೊಜನೂರು ಅಂತ ಊರು, ಇಲ್ಲದ ನೋಡೋರು ಅಣ್ಣಾರು ಬಂದ. ಸಣ್ಣ ಹಳ್ಳಿ, ಗುಡ್ಡ, ಮ್ಯಾಕ್ಸಿಮಮ್ ಗುಡ್ಡದಾಗ ಹತ್ತೋದು, ಕೆಳಗೆ ಇಳಿದು ಇಲ್ಲ ಬೀಳೋದು. ಅಂಥ ಊರಿನಲ್ಲಿ ಓದಿ ಧಾರವಾಡದಂಥ ಊರಿನಲ್ಲಿ ಬಂದು, ಧಾರವಾಡಕ್ಕೆ ಬಂದರೆ ಸಾಹಿತ್ಯ ಆಗಲೇಬೇಕು. ಕೆಲವರು ಬರೆದಾರ, ಕೆಲವರು ಬರೆದಿಲ್ಲ ಅಷ್ಟೆ. ಅವರು ಮಗಳು ಕೂಡ ಬಹಳ ಸಾಹಿತ್ಯ, ಕೃಷಿ ಅದು ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದು ಖುಷಿ ಆಯಿತು. ಹಳೆಯ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅದ, ಅನ್ನದಾತ, ಸುಖಿನೋ ಭವಂತು. ಮಹೇಶ್ ಬಹಳ ಅದೃಷ್ಟವಂತರು ನೀವು. ಸೇವಾ ನಿವೃತ್ತಿ ಆಗಿದೆ, ಪ್ರವೃತ್ತಿ ನಿವೃತ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವರೇ ರೈಟರ್, ಇವರೇ ಆಥರ್. ಇದನ್ನು ಕಂಟಿನ್ಯೂ ಮಾಡಿ. ಈ ಸಾಹಿತ್ಯದ ರುಚಿ ಇದೆಯಲ್ಲ, ನೀವು ಮಕ್ಕಳಿಗೆ ಅದನ್ನು ಉಣಬಡಿಸಿ, ನಿಮ್ಮನ್ನು ತಯಾರಿ ಮಾಡಿದ ಗುರುಗಳಿಂದ ಹಿಂದಿದ್ದರೂ ಅವರು ಹಾಕಿಕೊಟ್ಟಂಥ ಆ ಚಿಂತನೆಗಳೇ ಇವತ್ತು ನೀವು ಸಾಹಿತಿಯಾಗಿ ಪರಿವರ್ತನೆ ಆಗಿದೆ. ಒಬ್ಬರು ನಿವೃತ್ತಿ ಆದರೆ ಈ ಥರ ಕಾರ್ಯಕ್ರಮಗಳನ್ನು ಮಾಡಿ ಸ್ಫೂರ್ತಿಯಾಗಿ ಸಮಾಜಕ್ಕೆ ಒಂದು ಸಂದೇಶ ಕಳಿಸುವಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಮ್ಮ ಮಹೇಶನ ಗೆಳೆಯರ ಬಳಗ ಎಲ್ಲ ಸೇರಿ ಮಾಡ್ತಾ ಇರೋದು ಬಹಳಷ್ಟು ಅಭಿನಂದನವಾದಂಥ ಕಾರ್ಯಕ್ರಮ ಇದು. ಕೆಲವರು ರಿಟೈರ್ಡ್ ಆದಮೇಲೆ ಬೇರೆ ಥರ ಮಾಡ್ತಾರೆ ಕಾರ್ಯಕ್ರಮ, ಪಾರ್ಟಿ ಮಾಡ್ತಾರೆ, ಅಲ್ಲಿ ಎಲ್ಲರೂ ಕೂಡಿರ್ತಾರೆ. ಆದರೆ ಇಲ್ಲಿ ಚಿಂತನೆಗಳು ಸೇರಿ ಎಂತೆಂಥವ್ರು ಎಲ್ಲರೂ ಒಂದೊಂದು ವಿಶೇಷವಾಗಿ ಅದಾರ ಇಲ್ಲೆಲ್ಲ. ಇದೇ ಇಂಥ ಟೀಚರ್ಸ್ ಬರೋದು ಕಷ್ಟ. ಇನ್ನು ಬರ್ತಾ ಬರ್ತಾ ಹೇಗೆ ಬರ್ತಾರೋ ಏನೋ ಗೊತ್ತಾ ಇಲ್ಲ. ವಿದ್ಯಾರ್ಥಿಗಳು ಹಾಗೆ ಆಗಿದ್ದಾರೆ. ಆಗಲೇ ನಾನು ಜೀನದತ್ ಹತ್ರ ಮಾತಾಡ್ತಾ ಇದ್ದೆ. ನಮ್ಮ ರಟ್ಗೇರಿ ಸರ್ ಕಲಿಸಿದ ಎಲ್ಲ ಚಿಂತನೆಗಳು ಇವತ್ತು ನಾನೊಬ್ಬ ಸಾಹಿತಿಯಾಗಿ ಪರಿವರ್ತನೆ ಆದೆ ಅಂತ. ನಿಮ್ಮ ಮಗಳು ಅವರ ಶಿಷ್ಯರು ಅದೆಲ್ಲ ಕೇಳಿ ಎಷ್ಟು ಖುಷಿ ಆಯಿತು ನನಗೆ. ಹಂಗೆ ನೆನೆಸ್ಕೊಳ್ಳುವಂಥ ಶಿಕ್ಷಕರು ಇನ್ನು ಬರೋದು ಏನಪ್ಪ ಆಶಯ ಭಾವನೆ ಇಟ್ಕೋಬೇಕಷ್ಟೇ. ಈಗ ಮಾಸ್ತರ್ಗೆ ಕೆಲಸ, ಟೀಚರ್ಸ್ ಕೆಲಸ ಅಂದ್ರೆ ನಾಟ್ ಬೈ ಚಾಯ್ಸ್, ಬೈ ಚಾನ್ಸ್. ಎಲ್ಲ CET ಎಕ್ಸಾಮ್ ಬರದೆ, ಎಲ್ಲ ಬರದೆ, ಯಾವುದು ಕೆಲಸ ಸಿಗಲಿಲ್ಲಲ್ಲ ಅದಕ್ಕೆ ಮಾಸ್ತರ್ ಆದೆ ಅಂತಾರೆ. ಅತ್ಯಂತ ಕಟ್ಟ ಕಡೆಯಾದ ಸ್ಥಾನ ಇದಾಗಿದೆ ವಕೀಲರೇ. ಬಸಣ್ಣ ಯಾಕೆ ಮಾಸ್ತರ್ ಅದೇ ಅಂದ್ರೆ ಯಾವ ಸಿಗಲಿಲ್ಲ ಬಿಡ, ಮತ್ತೆ ಕಡೆಗೆ ಏನು ಮಾಡೋಕ್ಕಾಗತ್ತೆ, ಅದಕ್ಕಾಗ ಇದು ಭಾಳ ಡೇಂಜರ್ ದೇಶಕ್ಕೆ. ಸರ್ಕಾರ, ಸಮಾಜ ಅದರ ಬಗ್ಗೆ ಮತ್ತೊಂದು ಮಹತ್ವವಾದಂಥ ಚಿಂತನೆಯನ್ನು ಮಾಡಬೇಕಾಗಿದೆ.
ಒಬ್ಬ ಶಿಕ್ಷಕ ಆದ್ರೆ ಮಾತ್ರ ಈ ದೇಶ ಬದಲಾವಣೆ ಆದರೆ ದೇಶದ ಬದಲಾವಣೆ ಆಗುತ್ತೆ. ಯಾವ ಸಂಸ್ಕಾರ ಉಳಿದಿದೆ ಹೇಳಿ? ಪಾಲಕರು ಅವರೇ ಆಗಿದ್ದಾರೆ, ಸಮಾಜನೂ ಅವರೇ ಆಗಿದ್ದಾರೆ, ಮಾಸ್ತರು ಈಗ ಮುಂದೆ ಬರೋರು ಹೇಗಾಗ್ತಾರೋ ಗೊತ್ತಿಲ್ಲ. ಇದೇ ಲಾಸ್ಟ್ ಜನ್ರೇಷನ್ ಅನ್ನೋ ದುಃಖ ನೋವು ಕೂಡ ನನಗಿದೆ. ಮಕ್ಕಳು ತಲೆ ಒಳಗೆ ಸಂಸ್ಕಾರ ಅನ್ನೋದು ಇಲ್ಲವೇ ಇಲ್ಲ. ಬರೀ ಪರ್ಸೆಂಟೇಜ್ ಮಾಡಿ ಎಷ್ಟು ಮಾಡಬೇಕು ಪರ್ಸೆಂಟೇಜ್. ನಮ್ಮದು CBSE ಸ್ಕೂಲ್ ಇದೆ ವಕೀಲ್. ಒಂದು ಸಲ SSLC 10th ರಿಸಲ್ಟ್ ಬಂದಿತ್ತು. ಆ ರಿಸಲ್ಟ್ ಮುಗಿದಿಂದ ಪರ್ಸೆಂಟೇಜ್ ಇದಾಗಿರ್ತೈತಲ್ಲ, ಅದು ರಿಸಲ್ಟ್ ಮುಗಿದ ಮೇಲೆ ಒಂದು 8-10 ಹುಡುಗಿಯರು ಅಲ್ಲಿ ಕುಂತಿದ್ರು ಗ್ರೌಂಡಲ್ಲಿ, ಗಾರ್ಡನ್ನಲ್ಲಿ. ಒಂದು ಹುಡುಗಿ ಹೇಳ್ತಿತ್ತು, ಇವರು ಒಂದು 8-10 ಮಂದಿ ಆಕೆಗೆ ಸಮಾಧಾನ ಮಾಡ್ತಿದ್ರು. ಇರ್ಲಿ ಬಿಡು, ಆಗೈತಿ ಸಮಾಧಾನ ಮಾಡಿ. ಆಕೆ ಜೋರು ಹೇಳ್ತಿದ್ಲು. ನಾನು ಹೋಗೋ ಸಮಯ ಮನೆಗೆ ಕಾರಲ್ಲಿ ಹೋಗುವಾಗ ಈ ಗುಂಪು ನೋಡಿದೆ. ಆ ಹುಡುಗಿ ಅಳ್ತಿತ್ತು, ಇವ್ರು 8-10 ಹುಡುಗರು ಸಮಾಧಾನ ಮಾಡ್ತಿದ್ರು. ನಾನು ನಿಲ್ಲಿಸಿದೆ, ಕಾರು ನಿಲ್ಲಿಸು ಅಂತ ಹೇಳಿ ಕರೆದೆ ಅವ್ರನ್ನ. ಯಾಕೆ ಅಳ್ತಾ ಇದೆ ಹುಡುಗಿ? ಇಲ್ರಿ, ಆಕೆ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗೈತಿ, ಅದಕ್ಕೆ ಅಳಾಕತ್ತಾಳ, ಕರ್ಕೊಂಬರಿಲ್ಲ ಆಕೆ. ನಾನು ಆಕೆ ನೀವೆಲ್ಲ ಕರ್ಕೊಂಬಂದು ಏನಾಗೈತಿ? ಇಲ್ಲ, ಆಕೆದು ಪರ್ಸೆಂಟೇಜ್ ಕಡಿಮೆ ಆಗೈತಿ. ಎಷ್ಟರ ಕಡಿಮೆ ಆಗೈತಿ? ಇಲ್ರಿ, ಆಕೆದು 99 ಆಗೈತಿ, ಇನ್ನೊಂದು ಆಗಿದ್ದು 100 ಆಗ್ತಿತ್ತು, ಅದಕ್ಕೆ ಅಳಾಕತ್ತಾಳ. ಆ ಹುಡುಗಿ ಕರೆದೆ, ಹುಚ್ಚಿದಿ ನೀನು? 99%ನಾಗ ನಾವು ಅವಾಗ 3 ಮಂದಿ ಪಾಸ್ ಹಾಕಿದ್ವಿ. ಈ ಸಮಾಧಾನ ಮಾಡೋದನ್ನ ಕೇಳಿದೆ, ನಿಮ್ಗೆ ಎಷ್ಟಾಗ್ಯಾವ? ಆಕೆ ಇದು ಜೋರಾಗಿ ಈಕೆ ಬೆನ್ನು ಸೌರಿ ಸಮಾಧಾನ ಮಾಡಾಕಿದ್ದು 60% ಆಗಿತ್ತು. ಇನ್ನೊಬ್ಬಕ್ಕಿದ್ದು 65, 70ರೊಳಗೆ ಇದು ಈಶ್ವರ ಎಲ್ಲ. ಇವು 70, 60 ಗಟ್ಟಿ ಅದಲ್ಲ, 99 ನಡ್ಗಾಕಿತ್ತಾಳ. ಇದು ಈಗಿನ ಸ್ಟೂಡೆಂಟ್. ಮಜಾ ಇಲ್ಲ? ಅದಕ್ಕೆ ಪರ್ಸೆಂಟೇಜ್ ಬೇಕು ಒಂದು ಕಡೆ, ಅದ್ರ ಬದುಕಿನ ಪರ್ಸೆಂಟೇಜ್ ಕೊಡೋರು ಯಾರು? ಕಂಡಕ್ಟರ್ ಆಗಿ ಶಿಕ್ಷಕನಾಗಬೇಕಂತ ಕನ್ವರ್ಟ್ ಆಗಿ ಶಿಕ್ಷಕರಾದ ಮೇಲೆ ಈ ಸಾಹಿತ್ಯದ ಚಿಂತನೆ ಬಂದಿತ್ತು. ಅದಕ್ಕೆ ಈ ದೇಶ ಮತ್ತು ಸಮಾಜ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ. ವೃದ್ಧಾಪ್ಯ ಆಶ್ರಮಗಳು ಬರಾಕತ್ತೇವು. 60, 70, 80, 90 ವರ್ಷ, 95 ವರ್ಷ ಬದುಕುವಂಥ ಜೀವಗಳು ಏನೂ ಬಯಸೋದಿಲ್ಲ. ಅವ್ರಿಗೆ ಉಣ್ಣೋದು ಇಷ್ಟ ಇರೋದಿಲ್ಲ, ತಿನ್ನೋದು ಇಷ್ಟ ಇರೋದಿಲ್ಲ. ಅವ್ರಿಗೆ ಪ್ರೀತಿ ಒಂದೇ ಬೇಕಾಗಿರುತ್ತೆ. ಆ ಕೊರತೆಯನ್ನು ನೋಡಿದಾಗ ಇದಕ್ಕೆ ಕಾರಣ ಏನು ಅಂದರೆ ಸಂಸ್ಕಾರ. ಆ ಸಂಸ್ಕಾರದ ಕೊರತೆ ಇದೆ. ಇವತ್ತು ನೀವು ಎಂಥ ಅದ್ಭುತ ಕಾರ್ಯಕ್ರಮ ಇದು. ಏನು ನಿವೃತ್ತಿಯ ಸಮಯದಲ್ಲಿ ಒಂದು ಸತ್ಸಂಗ, ಎಲ್ಲಿದ್ದಕ್ಕೆ ಸತ್ಸಂಗ ಅನ್ನೋದು ಎಲ್ಲ ಕೂಡಿದ್ದೀರಿ, ಆನಂದ. ಅವ್ರನ್ನ ಎಲ್ಲಿ ಬೀಳ್ಕೊಡೋಂಗಿಲ್ಲ, ಇಲ್ಲಿ ಮುಂದೆ ಕರ್ಕೊಳಕ್ಕೆ ಬಂದಾರ. ಶಾಲೆಗಾದ್ರೆ ಬೀಳ್ಕೊಡ್ತಿದ್ರು, ಸಮಾಜಕ್ಕೆ ಬರ್ರಿ ಅಂತ ಕರೆಯಕ್ಕೆ ಬಂದಾರ ನಿಮ್ಮನ್ನು ಇಲ್ಲಿ ಎಲ್ಲರೂ. ಇನ್ನಿಷ್ಟು ಮತ್ತಷ್ಟು ನಿಮ್ಮ ಬರಹ ಹೆಚ್ಚಿಗೆ ಹಾಕ್ಕೊಂತ ಹೋಗ್ಬೇಕು. ಇಲ್ಲೆಲ್ಲ ಈ ಪುಣ್ಯಾತ್ಮನ ನೋಡಿದರೆ ಎಂತೆಂಥವ್ರು ಗಳಗನಾಥರ ಫೋಟೋ ಎಷ್ಟು ಚೆನ್ನಾಗಿದೆ ಇಲ್ಲೇ. ಇವರೆಲ್ಲ ಇವತ್ತು ಉಳಿಸಿದ್ದಕ್ಕೆ ಕರ್ನಾಟಕದಲ್ಲಿ ಕನ್ನಡ ಗಟ್ಟಿಯಾಗಿ ಉಳಿಲಿಕ್ಕೆ ಮೂಲ ಕೊಡುಗೆ ಧಾರವಾಡ. ಧಾರವಾಡದಾಗ ಇರೋ ಶಕ್ತಿ ಇರಲಿಲ್ಲ ಅಂದ್ರೆ ಕರ್ನಾಟಕದ ಕನ್ನಡಕ್ಕೆ ಬಹಳ ಅನ್ಯಾಯ ಆಗ್ತಿತ್ತು. ನಮ್ಮ ಧಾರವಾಡ, ಹುಬ್ಬಳ್ಳಿ ಇಲ್ಲಿಂದ ಕನ್ನಡಕ್ಕೆ ತೊಂದರೆ ಇಲ್ಲ. ಅಲ್ಲೇನಿದ್ರು ಡೇಂಜರ್ ಬೆಂಗಳೂರು ಒಳಗನೆ. ಇವು ಓಟ್ ಹಾಕೋದ್ರ ಬಗ್ಗೆ ಒಟ್ಟು ಬರೀರಿ, ಯಾರನ್ನ ಆರಿಸ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ. ಈಗ ನೀವು ಯಾರನ್ನ ಆರಿಸಿ ಕಳಿಸ್ತೀರಿ ಅದನ್ನೇ ಊಟ ಮಾಡಬೇಕಾಗತ್ತೆ. ಅದಕ್ಕೆ ಅವೆಲ್ಲ ಚಿಂತನೆಗಳನ್ನು ಒಳಗೊಂಡು ಉತ್ತಮ ಸಂಸ್ಕಾರವನ್ನು, ಉತ್ತಮ ಸಮಾಜವನ್ನು ಕಟ್ಟುವುದು ಕೂಡ ನಮ್ಮ ಜವಾಬ್ದಾರಿ. ಬರೀ ಸುಳ್ಳು ಹೇಳ್ತಾರೆ. ಈಗ ಒಂದು ದಿನಕ್ಕೆ ಬೆಳಗ್ಗಿಂದ ಒಬ್ಬ ಮನುಷ್ಯ, ನೀವೆಲ್ಲರೂ ರಿಟೈರ್ಡ್ ಆಗಿ ಈಗ ಕೂತ್ಕೊಂಡು ಚೆಕ್ ಮಾಡ್ರಿ, ಸುಳ್ಳು ಹೇಳ್ತಾರ. ಅವಶ್ಯ ಇಲ್ಲದು ಬಿರದಾರ. ಇಲ್ಲಿಗೆ ಬಂದಾಗಂದ್ರೆ ಮುಗಿದು ಇಲ್ರಿ ಮಹೇಶ್ ಪರ್ಸಣ್ಣ ಅವ್ರದ್ದು ಇವತ್ತು ನಿವೃತ್ತಿ ಇತ್ತು ಕಾರ್ಯಕ್ರಮಕ್ಕೆ ಬಂದನಿ ಅಂತ ಇಟ್ಟು ಹೇಳಿದ್ರಿ ಏನಾಗತ್ತೆ?
ಇಲ್ಲಿ ಬಿಡ್ರಿ ಇಲ್ಲೇ ಹಂಗೆ ಲೈನ್ ಬಜಾರ್ಗೆ ಬಂದಿದ್ದೆ ಮತ್ತೆ ಇಲ್ಲಿ ಯಾಕೆ ಬಂದ ಹಾಗೆ ನಾ ಸುಮ್ಮನೆ ಉದಾಹರಣೆ ಕೊಟ್ಟೆ. ಗುರಿ ಸುಳ್ಳು ಹೇಳ್ತಾರೆ. ಇಬ್ಬರು ಸುಳ್ಳುಗಾರ ಇದ್ರು. ಇಪ್ಪ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ನಿಮಗೆ ಸುಳ್ಳುಗಾರ ಒಬ್ಬ ದೊಡ್ಡ ಸುಳ್ಳುಗಾರ, ಇನ್ನೊಬ್ಬ ಶತಕೋಟಿ ಸುಳ್ಳುಗಾರ ಅಂತ. ಕೋಟಿ ಯಾಕೆ ದೊಡ್ಡದ್ರು ಇದ್ರಾಗ? ಕೋಟಿ ಆದಮೇಲೆ ಶತಕೋಟಿ ಸುಳ್ಳ, ಕೋಟಿ ಸುಳ್ಳ ಶತಕೋಟಿ. ಅವ ಏನು ಮಾಡಿದ, ನಿಮ್ಮಂಥ ಊರಿಗೆ ಬಂದಿದ್ದು. ಅಲ್ಲಿ ಬಂದು ಅಲ್ಲಿ ಊರಿನ ಯಜಮಾನ್ರಿಗೆ ಹೇಳಿದೆ, ನಿಮ್ಮ ಊರಿಗೆ ಬಂದಿದ್ದು ನಾನು ಹಿಂದೆ, ನಿಮ್ಮೂರು ಕೆರೆ ತುಂಬಿತ್ತು. ಆವಾಗ ನಾನು ವಾಚ ಕೆರೆಯಾಗಿ ಬಿದ್ದಿತ್ತು. ನೀವು ಕೋಟಿ ಸುಳ್ಳ ಹೇಳು ಮಾತು. ಈಗ ಬಂದನಿ ನೀರ ಇಲ್ಲ ಬರ. ಆದ್ರೆ ಆಶ್ಚರ್ಯ ರೀ ಗೌಡ್ರ, ಅವಾಗ ತುಂಬಿದ ಕೆರೆಯಾಗಿ ಬಿದ್ದು ವಾಚು ಈಗ ಬರಗಾಲದಾಗ ಕೆರೆ ಏನು ನೀರಿಲ್ಲದ ಬಿದ್ದೈತಲ್ಲ, ವಾಚ್ ಹಂಗ ಐತ್ರಿ ಅಂದ. ಮತ್ತು ಚಲೋ ಐತ್ರಿ, ನಡೆಯಕತ್ತೈತಿ, ಕರೆಕ್ಟ್ ಟೈಮ್ ಐತಿ ನೋಡ್ರಿ, ಒಂದು ನಿಮಿಷ ಹಿಂದಿಲ್ಲ ಮುಂದಿಲ್ಲ ಅಂದ. ಇವ ಎಂತ ಸುಳ್ಳ? ಕೋಟಿ ಸುಳ್ಳ. ಅವಾಗ ಒಬ್ಬ ಬಂದ ಶತಕೋಟಿ ಸುಳ್ಳ. ಅವ ಹೇಳಿದೆ, ನಿಂದೇನು ಬಿಡ, ವಾಚ್ ಚಲೋ ಐತಿ, ನಡೆಯಕತ್ತೈತಿ, ನಂದು ಘಟನೆ ಹಿಂಗೆ ಆಗಿತ್ತು. ಏನಾಗಿತ್ರಿ? ಕೆರೆ ತುಂಬಿತ್ತಲ್ಲ, ನನ್ನ ಮಗ ಬಂದಿದ್ದ, ಆಟ ಆಡ್ಕೊಂತ ಕೆರೆಯಾಗಿ ಬಿದ್ದ. ಎಲ್ಲ ಹುಡುಕಿದ್ವಿ, ಮಗ ಸಿಗಲಿಲ್ಲ. ಸತ್ ಬಿಡು ಅಂತ ಕೈ ಬಿಟ್ವಿ. ಆದ್ರೆ ಈಗ ನೀರು ಖಾಲಿ ಆಗೈತಿ, ಎದ್ದು ಬಂದಾನ್ರಿ ಅಂತ ಅವ ಯಾವ ಸುಳ್ಳ? ಇವ ಕೇಳಿದ, ಅಲ್ಲಿ ಮಟ್ಟ ಏನ್ ಮಾಡ್ತಿದ್ರಿ? ನಿನ್ನ ವಾಚಿಗೆ ಚಾವಿ ಕೊಟ್ಕೊತ ಕುಂತಿದ್ದ ಅಣ್ಣ. ಹಿಂಗ ಸುಳ್ಳು ಹೇಳಿ ಜನರನ್ನು ನಂಬಿಸಿ ಓಟ್ ತಗೊಳ್ಳೋರಿದ್ದಾರೆ, ಕೆಲಸ ತಗೊಳ್ಳೋರಿದ್ದಾರೆ, ಟ್ರಾನ್ಸ್ಫರ್ ಆಗೋರಿದ್ದಾರೆ, ತಂದೆ ತಾಯಿ ಭಾಳ ವಯಸ್ಸಾದವ್ರು ಅದಾರ್ರಿ, ಅವ್ರನ್ನ ಜೋಪಾನ ಮಾಡ್ಬೇಕ್ರಿ, ನಾನು ಅವ್ರು ನೋಡ್ಕೋಬೇಕ್ರಿ ಅಂತ ಹೇಳಿ ಟ್ರಾನ್ಸ್ಫರ್ ತಗೋತಾರೆ. ಸುಳ್ಳು ಹೇಳಿ ಅಲ್ಲ ಇದು. ಆದ್ರೆ ತಂದೆ ತಾಯಿ ವೃದ್ಧಾಶ್ರಮದಾಗ ಇರ್ತಾವ, ಅನಾಥಾಶ್ರಮದಾಗ ಇರ್ತಾವ. ಆ ಎಲ್ಲ ಸಮಸ್ಯೆಗೆ ಪರಿಹಾರ ಇರೋದು ಶಿಕ್ಷಣ, ಶಿಕ್ಷಕ ಮಾತ್ರ. ಏಕೈಕ ಮಾರ್ಗ ಉಳಿದಿದ್ದು ಈ ದೇಶ ಏನಾದರೂ, ಈ ಸಂವಿಧಾನ ಏನಾದರೂ ಉಳಿಬೇಕು ಅಂದರೆ ಶಿಕ್ಷಣದಿಂದ ಕ್ರಾಂತಿ ಆಗಬೇಕು. ಅಂತಹ ಶಿಕ್ಷಣವನ್ನು ನೀವು ಕೊಡಬೇಕು. ಎಲ್ಲ ಕಡೆ ಭ್ರಷ್ಟಾಚಾರ ತುಂಬಿ 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 ತುಳುಕ್ತಾ ಇದೆ. ಹಾಗಾಗಿ ಆ ಕಳಕಳಿಯ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಂಡು, ಒಳ್ಳೆ ನೀವು ಜೋಡಿ ಅಂದಲ್ಲೇ ಪಾಠ ಮಾಡಕ್ಕೆ ಬಿಡ್ತಾರವ್ರು. ನೀವು ಮಾಸ್ತರ್ನ ಈ ಕಡೆಯವರು ಚಂದಾಗ ಸಾಲಿಗೆ ಬಿಟ್ಟರೆ ಪಾಠ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಅದು ಏನು ಹಂಗೆ ಮಾಡಿ ಕಳಿಸಿದ್ರೆ ಮಾಸ್ತರ್ ಎಲ್ಲಿ ಪಾಠ ಮಾಡೋದು? ಜಗಳಾಡ್ಬೇಕು, ಆದ್ರೆ ಗೊತ್ತಾಗ್ಬಾರ್ದು ಯಾರಿಗೆ. ಗಂಡ ಹೆಂಡತಿ ಜಗಳಾಡ ಇಲ್ಲಪ್ಪ ಗಂಡ ಹೆಂಡತಿ ಅಂದ್ರೆ ಮತ್ತೆ ಸಂಶಯ ಶುರುವಾಗ್ತೈತೆ. ಜಗಳ ಆಗಬೇಕು, ಆಗ ಯಾರಿಗೆ ಗೊತ್ತಾಗಿರ್ಬಾರ್ದು. ಯಾವಾಗಾರ ಆದಾಗ ಒಂಚೂರು ನೀವು ಬಾಯ್ ಮಾಡ್ಬೇಕು, ಅವರು ಬಾಯ್ ಮಾಡ್ಬೇಕು. ನೀವು ಅಡ್ಡಿಲ್ಲ, ಅಷ್ಟೆಲ್ಲ ಮಾಡ್ಬೇಕು. ಭಾಳ ಜೋರು ಮಾಡಿದ್ರೆ ನೀವೇನು ಮಾಡ್ಬೇಕು? ಅದೇನಂತೀರಿ, ನೀವು ಲಟ್ಟಿಸ್ತೀರ. ಹಿಡ್ಕೋಬೇಕು, ಹೊಡಿಬಾರ್ದು ಅದನ್ನು. ಅವಾಗ ಇವರು ಸ್ವಲ್ಪ ಕಂಟ್ರೋಲ್ ಆಗ್ತಾರೆ, ಯಾಕಂದ್ರೆ ಪೇಮೆಂಟ್ನವ್ರು ಇರ್ತಾರೆ ಇವರು. ಆದ್ರೆ ಯಾರಿಗೆ ಗೊತ್ತಾಗ್ಬಾರ್ದು. ನೀವೇನಾದರೂ ಇದನ್ನ ಗೊತ್ತು ಮಾಡಿದ್ರೆ ಸಮಾಜಕ್ಕೆ, ಅಯ್ಯೋ ನಮ್ಮ ಮಾಸ್ತರ ಜಗಳಾಡಕತ್ತಾರ, ಮಾಸ್ತರ್ ಇಷ್ಟು ಸ್ಟ್ರಾಂಗ್ ಅದಳ, ನಾ ಯಾಕೆ ಆಗ್ಬಾರ್ದು ಅಂತ ನಾನು ಹಾಕಿ, ಇದು ಸಮಾಜದಲ್ಲಿ ಪರಿಣಾಮ ಆಗ್ತದೆ. ಅದಕ್ಕೆ ಅನ್ಯೋನ್ಯತೆಯು ಕೂಡ ನಿಮ್ಮ ಸಾಧನೆಗೆ ಕಾರಣ ಆಗಿದೆ. ನಮ್ಮ ತಂಗಿ ಕಟ್ಕೊಂಡಿದ್ದಕ್ಕೆ ನಿಮಗೆ ಚಲೋ ಆಯ್ತಂತ ನಾವು ಅನ್ನೋರು. ಇವ್ರು ಯಾರು ನಗವಲ್ರ, ಹೆಚ್ಚಾಗಿ ಹಂಗಾಗೋದು. ಇವತ್ತಿತ್ತು ಒಳ್ಳೆಯ ಉತ್ತಮ ಸಂಸ್ಕಾರ, ಎಂತೆಂತ ನಿಮ್ಮನ್ನು ನೋಡೇ ಖುಷಿ ಆಯ್ತು. ಏಟ ಮಾಡಿ ರಾಜಕಾರಣಿನ ಇವರು.
ಇಂಥ ಪ್ರೀತಿಯ ಕಾರ್ಯಕ್ರಮ. ನನಗೆ ಮೊದಲೇ ಒಂದು 10 ಕಮ್ಮಿ ನಮ್ಮ ಕೇಸರಿ ತಿಂಗಳು ಮೊದಲೇ ಹೇಳಿದ್ರು, ಸರ್ ಬರಬೇಕ್ರಿ ಈ ಕಾರ್ಯಕ್ರಮಕ್ಕೆ, ನೀವು ಯಾವ ಕಾರಣಕ್ಕೂ ತಪ್ಪಿಸ್ಬಾರ್ದ್ರಿ ಅಂತ. ಉತ್ತಮ ರಾಜೇಂದ್ರ ನನ್ನ ಉತ್ತಮ ಗೆಳೆಯರಿ, ಅವನ್ನ ನೆನೆಸ್ಕೊಂಡ್ರೆ ಈಗೂ ನನಗೆ ಆ ದುಃಖ ಆಗುತ್ತೆ. ನೋಡಕ್ಕೆ ನನ್ನ ಥರನ ಇದ್ದ, ಆದ್ರೆ ಅವನಷ್ಟು ಜ್ಞಾನ ನನಗೆ ಇರ್ತಿದ್ದಿಲ್ಲ. ನಮ್ಮ ಚುನಾವಣೆಗೆ ನಿಂತಾಗ ನನ್ನ ಜೊತೆಗೆ ಇಡೀ ಊರೆಲ್ಲ ಇಲ್ಲಿ ಬೆಳಗಾವಿಯಿಂದ ಇದರಿಂದ ಹಿಡಿದು ಕಾರವಾರದಿಂದ ಹಿಡಿದು ನಾವು 4 ಜಿಲ್ಲಾ ಪ್ರವಾಸ ಮಾಡುವಾಗ ಹೆಚ್ಚು ಕಮ್ಮಿ ನನ್ನ ರಾಜೇಂದ್ರನ ಹೋಲಿಸ್ತಿದ್ರು, ಅಣ್ಣ ತಮ್ಮ ನೀವು ಅನ್ನೋರು ಎಷ್ಟೋ ಸಮಾಜದಲ್ಲಿ ಅಂತ ಎಲ್ಲ ಬಳಗ ಇಲ್ಲೇ ಕುಡಿದ್ರಿ. ನಿಮ್ಮನ್ನೆಲ್ಲ ನೋಡುವ ಭಾಗ್ಯ ಬಂತು. ಮಹೇಶ ಇನ್ನೆಷ್ಟು ಮತ್ತಷ್ಟು ಬರೆಯುವ ಕೆಲಸವನ್ನು ಮುಂದುವರಿಸ್ರಿ. ಆಮೇಲೆ ಕೆಲವು ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿರಿ. ನೀವೆಲ್ಲ ಸಾಹಿತ್ಯಗಳು ಒಂದೊಂದು ಓಣ್ಯಾಗ ಹೋಗೋದು. ಈ ಕೇಸರಿ ಇದಾರಲ್ಲ ರಿಟೈರ್ಡ್ ಆಗಿದೆ, ಇಂಥ ನಮ್ಮ ಚುನಾವಣೆಗೆ ನಿಲ್ಲಿಸ್ರಿ ಬಸಣ್ಣ. ಕಾರ್ಪೊರೇಷನ್ಗಿಂತಂದ್ರೆ ಎಂಥ ಚಲೋ ಕೆಲಸ ಮಾಡ್ತಾರೆ. ತಮ್ಮ ಹೆಂಡತಿ ಜೊತೆಗೆ 100 ಮಂದಿ ಟ್ರಾನ್ಸ್ಫರ್ ಮಾಡಿಸ್ತಾನೆ ಹುಬ್ಬಳ್ಳಿ. ಏನು ಕೆಪಾಸಿಟಿ, ನನಗೆ ಒಂದು ಟ್ರಾನ್ಸ್ಫರ್ ಮಾಡ್ಸೋಕ್ಕಾಗೋದು. ಅದು ಹೆಂಗೆ ಮಾಡ್ತಾರೋ ಏನು, ಅಲ್ಲಿ ಬರ್ತಾರ ಇವರೇ ಕಾರ್ಪೊರೇಟರ್ ಆಗಿಬಿಟ್ರೆ ಅಥವಾ ಮೇಯರ್ ಆದ್ರೆ ಚಲೋ ಆಗೋದಿಲ್ಲ. ಯಾರ್ಯಾರು ಮೈತಾರ, ಮೇಯೋದು ಬೇಡ ಆಗೈತೆ ನಮಗೆ. ಅದಕ್ಕೆ ಮೇಯದಂಥವ ಮೇಯರ್ ಆಗಬೇಕು. ಈ ಕನ್ನಡ ವಿದ್ಯಾವರ್ಧಕದ ಕೆಲಸ ಇನ್ಮೇಲೆ ಸಾಹಿತ್ಯದ ಜೊತೆಗೆ ಸಮಾಜದ್ದು ಸೇರ್ಬೇಕಾಗಿದೆ. ಅಂದಾಗ ಮಾತ್ರ ಧಾರವಾಡದ ಕೀರ್ತಿ ಏನಾಗಿದೆಯಲ್ಲ ಇನ್ನಿಷ್ಟು ಬಹಳ ಒಂದು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಓದ್ಯಾರಂದ್ರೆ ಸಾಕು, ಅದು ಜಗತ್ ಪ್ರಸಿದ್ಧ ಯೂನಿವರ್ಸಿಟಿ ಅನ್ನುವ ಭಾವ ಬಂದಿತ್ತು. ಈಗ ಧಾರವಾಡ ಎರಡಕ್ಕೆ ಫೇಮಸ್ ಇತ್ತು, ಒಂದು ವಿದ್ಯೆಗೆ ಫೇಮಸ್ ಇತ್ತು, ಇನ್ನೊಂದು ಅಲ್ಲಿ ಬೆಳಗಾವಿ ರೋಡ್ನಾಗ ಆಸ್ಪತ್ರೆ ಇತ್ತಲ್ಲ. ಇವೆರಡನ್ನು ನಮ್ಗೆ ರೆಫರ್ ಮಾಡ್ತಿದ್ರು ಯಾವಾಗ. ನಾವು ಬಹಳ ಸಲ, ನಾನು RC ಹಿರೇಮಠರ ಮನೆಯಲ್ಲಿ ಬೆಳೆದಿದ್ದು, ನಾ PUC ಇಲ್ಲೇ ಆಗಿದೆ ನಾನು KCD ಒಳಗೆ. ಒಬ್ಬ ವೈಸ್ ಚಾನ್ಸಲರ್ ಆಗ್ಬೇಕಾದ್ರೆ ಏನು ಚೀಫ್ ಮಿನಿಸ್ಟರ್ ಆದಂಗೆ ಎಲ್ಲ ನೋಡ್ತಾ ಇದ್ದರು ನಾವು. ಅಲ್ಲಿ ಹೋಗಿ ಅವ ಆಗ ಕುಂತ ಅಂದ್ರೆ ಯೂನಿವರ್ಸಿಟಿ ಕತಿ ಏನಾಗಬೇಕು. ಅದಕ್ಕೆ ನಿಮ್ಮಂಥ ಬರಹಗಾರರು ಮಗುಗೆ ಹೇಳಿದ್ರಿ ನೀನಕ್ಕಾಗ ಅಂತ, ಆ ನಗು ನಮ್ಮಲ್ಲೇ ಬರಬೇಕು. ನನ್ನ ಭಾಷಣ, ನನ್ನ ಮಾತು ನೋವಿನಿಂದ ಕೂಡಿ ಆಗಾಗ ಸ್ವಲ್ಪ ನಗಕ್ಕೋ ಅಂತ ಹೇಳಿದ್ದೇನೆ. ಅದರ ವಾತಾವರಣ ಈಗಿನ ಮಳೆಗಾಲ ಆದಂಗಾಗಿದೆ. ಅದು ಬಂದ್ರೆ ಬಂತು, ಹೋದ್ರು ಹೋತು. ಆ ರೈತರು ಹಂಗಾಗ್ಯಾರ, ಅವರು ಹಸಿರು ಟವಲ್ ಹಾಕಿದ್ರೆ ಮುಗಿದ ಕತಿ. ಅವು ಹೊಲ ಕರಿತಾವೆ, ಬಾರೋ ಬಾರೋ, ನೀವು ಬಿಜಿ ಇರ್ತಾರೆ, ಹೋಗಿರೋದೇ. ಅವನಿಗೆ ಕಾನ್ಫಿಡೆನ್ಸ್ ಇಲ್ಲ ರೈತರಿಗೆ. ಎಷ್ಟು ರೈತರು ಸುಸೈಡ್ ಮಾಡ್ಕೊಳ್ಳೋದು, ಎದಕ್ಕೆ ಮಾಡ್ಕೊತಾವ ಏನು? ಯಾಕಂದ್ರೆ ಪ್ಲಾನಿಂಗ್ ಇರೋದಿಲ್ಲ. ಬಿತ್ತುವಾಗ ಪ್ಲಾನ್ ಮಾಡ್ತಾನೆ. ಈ ಸಲ 2-4 ಎಕರೆ ಉಳ್ಳಾಗಡ್ಡಿ ಹಾಕಿದೆ, ಬಿತ್ತುವಾಗಿದ್ದು ಎಕರೆಗೆ ಇಷ್ಟು ಬರ್ತೈತ. ಎಕರೆಗೆ 10 ಕ್ವಿಂಟಲ್ ಆದ್ರೆ 4 ಎಕರೆಗೆ 40 ಕ್ವಿಂಟಲ್ ಆಯ್ತು. 1 ಕ್ವಿಂಟಲ್ಗೆ 5,000 10,000 ರೇಟ್ ಫಿಕ್ಸ್ ಮಾಡಿದ. ಇವನು ಹೊಲ ಬಿತ್ತುದು ಮುಗುದೇ ಇಲ್ಲ. ಅದು ಒಟ್ಟು ಮಾರಾಟ ಆದ್ರೆ ಈ ಸಲ ಕನಿಷ್ಠ 20 ಲಕ್ಷ ರೂಪಾಯಿ ಉಳ್ಳಾಗಡ್ಡೆಗೆ ಬರ್ತೈತಿ ಅಂದ. ಯಾವಾಗ ಇದು ಉಳ್ಳಾಗಡ್ಡಿ ಬಿತ್ತುವಾಗ ಬಿತ್ತಿ ಮನೆಗೆ ಬಂದ. ಅವು ಏನು ಬಿತ್ತು ಸೆಟ್ಟಿಗೆ ಇಟ್ಟಿದ್ವಲ್ಲ ಮನ್ಯಾಗ ಹೋಗದವನ್ನ ಹೆಂತಿಗೆ ಹೇಳಿದ, ಚಲೋ ಅಂಗಿ ತೊಂಬ ಅಂತ. ಯಾಕೆ ಹುಬ್ಬಳ್ಳಿಗೆ ಹೋಗಿ ಬರ್ತಾಗ ಅಂತ ಹೊಂಟ. ಉಳ್ಳಾಗಡ್ಡಿ ಇನ್ನೂ ಹುಟ್ಟೆ ಇಲ್ಲ, ಚೈನಿ ಮಾಡಕ್ ಶುರು ಮಾಡಿದ. ಹೊಳ್ಳಿ ಹೊಲಕ್ಕೆ ಹೋಗ್ಲಿಲ್ಲ, ಕಳೆ ತೆಗಿಲಿಲ್ಲ. ಮುಂದೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಬಂದಿದ್ದು ಬೆಲೆ ಬಿತ್ತು, ರೇಟ್ ಬರಲಿಲ್ಲ. ಅವಾಗ ಹೆಂತಿಗೆ ಹೋಗಿ ಮನೆಗೆ ಕೇಳಿದ, ಹಗ್ಗ ತೊಂಬ ಅಂದ. ಹೋದ, ಸತ್ತ. ಅನ್ಪ್ಲಾನ್ಡ್ ಫಾರ್ಮರ್ಸ್. ಆ ಹಿಂದಿನ ರೈತರು ಎಷ್ಟಿದ್ರು, ಎಷ್ಟು ಚಲೋ ಇದ್ರು, ಖುಷಿಯಾಗಿರ್ತಿದ್ರು, ಹಾಡು ಹೇಳ್ಕೊಂತ ಬಿತ್ತಿದ್ರು. ಈಗ ರೋಡ್ನಾಗ ಕಣದಾಗ ರೋಡ್, ಸ್ವಲ್ಪ ಸೈಡ್ ಸರಿಪ ಅನ್ನೋದು ಕಷ್ಟ. ಎಮ್ಮೆರ ಸರಿತಾವು, ಇವ್ರು ಸರಿದಿಲ್ಲ. ಎಂಥ ಕಾಲದೊಳಗೆ ನಾವಿದ್ದೇವೆ. ನೀವು ಇಲ್ಲಿ ಪ್ಯಾಟಿಗೆ ಹೋಗ್ತೀರಿ, ಅಲ್ಲಿ ನೋಡ್ರಿ ಎಷ್ಟು ಕಲಬರಿಕೆ ಇದೆ. ಅಂಗಡಿಗೆ ಹೋಗ್ತೀರಿ, ಎಷ್ಟು ಕಲಬರಿಕೆ ಇದೆ. ಹೋಟೆಲ್ಗೆ ಹೋಗ್ತೀರಿ, ಎಷ್ಟು ಕಲಬರಿಕೆ ಇದೆ.
ಸೊ ಇಂಥ ಸಮಾಜದೊಳಗೆ ನಾವು ಇದೇವ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಕೆಂಪು ಬಸ್ಸುಗಳ ಓಟ, ಆಟೋ ರಿಕ್ಷಾಗಳ ಕಾಟ, ನಾಹ್ಯಾಂಗ ದಾಟಿ ಬರಲಿ ದರಾ ಬೇಂದ್ರೆ ವಿದ್ಯಾವರ್ಧಕ ಸಂಘಕ್ಕೆ. ಆದರೂ ನಿನ್ನ ಆಶೀರ್ವಾದದಿಂದ ಬಂದೀನಿ ಶ್ರೀ ಮಹೇಶ್ ಪರ್ಸಣ್ಣವರ್ ಹಾಗೂ ಶ್ರೀಮತಿ ಗಂಗಾರವರ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ. ಆತ್ಮೀಯರೇ, ಗುರು ಎಂದರೆ ಬೆಳಗುವ ದೀಪ, ಅವರ ಜೀವನವೇ ಸಾವಿರ ಪಾಠ, ನಿವೃತ್ತಿ ಎಂದರೆ ಅಂತ್ಯವಲ್ಲ, ಜೀವನದ ಮತ್ತೊಂದು ಸುಂದರ ಅಧ್ಯಯನ ಪ್ರಾರಂಭ ಅಂತ ಹೇಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆದರಣೀಯರಿಗೆ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ವಿಶೇಷವಾಗಿ ದೇವರ ನಾಮಾಂಕಿತ ಅಂದ್ರೆ ಮಹೇಶ, ಮಹಾ ಮತ್ತು ಈಶಾ, ಜೊತೆಗೆ ಅವರ ಪತ್ನಿ, ಅವರ ಹೆಸರು ಕೂಡ ಗಂಗಾ ಅಂತ. ಶಿವಪಾರ್ವತಿ, ಮಹೇಶ ತನ್ನ ಮುಡಿನಲ್ಲಿ ಗಂಗೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಯಾವಾಗಲೂ 24 ಗಂಟೆನೂ ಗಂಗೆ ಮುಡಿನಲ್ಲಿ ಇರ್ತದೆ. ಅಂತಹ ನಾಮಾಂಕಿತರಾಗಿರ್ತಕ್ಕಂಥ ಶ್ರೀಯುತರು ಮತ್ತು ಶ್ರೀಮತಿಯರ ಒಂದು ಸನ್ಮಾನ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಮಹೇಶ್ ಸರ್ ಅವರ ಬಗ್ಗೆ ಒಂದೆರಡು ನುಡಿಗಳನ್ನ, ಅವರ ವ್ಯಕ್ತಿ ಪರಿಚಯವನ್ನ ಸಂಕ್ಷಿಪ್ತವಾಗಿ ಮಾಡತಕ್ಕಂಥ ಭಾಗ್ಯ ನನ್ನದಾಗಿದೆ. ಮೊಟ್ಟ ಮೊದಲನೇದಾಗಿ ಸಾರಿಗೆ ಇಲಾಖೆಯಿಂದ ಸಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸೇರಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಹೊರಗೆ ಹೋಗ್ತಾ ಇರತಕ್ಕಂಥ ಶ್ರೀಯುತ ಮಹೇಶ್ ಸರ್ ಅವರು ಬಹುಮುಖ ಪ್ರತಿಭೆಯುಳ್ಳ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು ಗದಗ ಜಿಲ್ಲೆ ಸಿರಹಟ್ಟಿ ತಾಲೂಕು ಗೊಜ್ನೂರ್ ಗ್ರಾಮದ ರೈತ ಕುಟುಂಬದ ಶ್ರೀಯುತ ಗಂಗಪ್ಪ ಹಾಗೂ ಬಸಮ್ಮ ದಂಪತಿಗಳ 13ನೇ ಮಗನಾಗಿ ಜನಿಸಿದರು. ಇವರ ಪ್ರಾಥಮಿಕ ಶಿಕ್ಷಣ ಹುಟ್ಟೂರಾದ ಗುಜನೂರಿನಲ್ಲಿ ಮುಗಿಸಿದರೆ ಪ್ರೌಢ ಶಿಕ್ಷಣವನ್ನು ಗದಗ ತಾಲೂಕಿನ ಮುಳುಗುಂದದ ಬಾಲಲೀಲಾ ಮಹಾಂತ ಯೋಗಿಗಳ ಮಠದ SJJM ಹೈಸ್ಕೂಲ್ನಲ್ಲಿ SSLC ವರೆಗೆ ಓದಿದರು. ಮುಳುಗುಂದ ಮಠದಲ್ಲಿದ್ದಾಗ ಕಂತಿ ಭಿಕ್ಷೆ ಮಾಡಿಕೊಂಡು ಬಂದು ಮಠದ ಹಾಸ್ಟೆಲ್ನಲ್ಲಿಯೇ ಊಟ ವಸತಿ ಮಾಡುತ್ತಿದ್ದರು. ಇವರು ತಮ್ಮ ಕಾಲೇಜು ಶಿಕ್ಷಣವನ್ನು ರೋಣ ತಾಲೂಕು ನರೇಗಲ್ನ ಶ್ರೀ ಅನ್ನದಾನೇಶ್ವರ ಕಾಲೇಜಿನಲ್ಲಿ ಪ್ರಾರಂಭಿಸಿ 2 ವರ್ಷಗಳ PUC, 6 ತಿಂಗಳ ಇಂಟರ್ನ್ಶಿಪ್ ಕೋರ್ಸನ್ನು ಅಲ್ಲಿಯೇ ಮುಗಿಸಿದರು. ಈ ಅವಧಿಯಲ್ಲಿಯೂ ಮಹೇಶ್ ಅವರು ಅನ್ನದಾನೇಶ್ವರ ಮಠದ ಹಾಸ್ಟೆಲ್ನಲ್ಲಿಯೇ ಊಟ ಮತ್ತು ವಸತಿ ಮಾಡಿ ಸಂಸ್ಕಾರವನ್ನು ಪಡೆದರು. 1986 ಮಾರ್ಚ್ 13ರಂದು KSRTC ಹಿರೇಕೆರೂರು ಘಟಕದಲ್ಲಿ ನಿರ್ವಾಹಕರೆಂದು ನೇಮಕವಾಗಿ ನಿರಂತರ 12 ವರ್ಷಗಳ ಸೇವೆಯನ್ನು ಅಲ್ಲಿಯೇ ಸಲ್ಲಿಸುವುದರ ಜೊತೆಗೆ ಸ್ನೇಹರಂಗ ಎಂಬ ಗೆಳೆಯರ ಗುಂಪನ್ನು ಮಾಡಿಕೊಂಡು ಹಲವಾರು ಸಮಾಜಮುಖಿ ಕೆಲಸಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದರಲ್ಲದೆ ತಮ್ಮ 30ನೇ ವಯಸ್ಸಿನಲ್ಲಿ ಅಂಗಳದ ರಂಗೋಲಿ ಎಂಬ ಧಾರಾವಾಹಿಯ ಸಹ ನಿರ್ಮಾಪಕರಾಗಿ ಕೂಡ, ಚಪ್ಪಾಳೆ ಬಾರಿಸಬೇಕು ಜೋರಾಗಿ, ನಿರ್ಮಾಪಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ರಂಗೋಲಿ ಎಂಬ ಧಾರಾವಾಹಿಯ ಸಹ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಇವರು 12 ವರ್ಷಗಳವರೆಗೆ ಯಾವುದೇ ಗೈರು ಹಾಜರಿ ಮತ್ತು ಕೇಸುಗಳಿಲ್ಲದೆ ಸೇವೆ ಸಲ್ಲಿಸಿ ಸಂಸ್ಥೆಗೆ ಹೆಚ್ಚು ಆದಾಯ ತರುವಲ್ಲಿ ಶ್ರಮಿಸಿದ್ದಕ್ಕಾಗಿ KSRTCಯ ಉನ್ನತ ಹುದ್ದೆ ಆಗಿರ್ತಕ್ಕಂಥ DC ಅವರು 36/1998ರಂದು ಅತ್ಯುತ್ತಮ ನಿರ್ವಾಹಕ ಎಂಬ ವಿಭಾಗ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟು ಅವರ ಗೌರವವನ್ನು ಹೆಚ್ಚಿಸಿದ್ದಾರೆ. ದಿನಾಂಕ 28/9/1998ರಲ್ಲಿ ಇವರ ತಾಯಿಯವರ ಆಸೆಯಂತೆ ಶಿಕ್ಷಕ ಹುದ್ದೆಗೆ, ನಮ್ಮ ಈಶ್ವರ್ ಸರ್ ಏನು ಹೇಳಿದ್ರಲ್ಲ, ಅವರ ಚಾಯ್ಸ್ ಆಗಿ ಮಾಡ್ಕೊಂಡು ಬರಲಿಲ್ಲ, ಬೈ ಚಾನ್ಸ್ ಆಗಿ ಬಂದಿದ್ದು ಅಂತ ಅರ್ಥ ಆಯ್ತದೆ. ಅಂದ್ರೆ ಅವರ ತಾಯಿಯವರ ಆಸೆಯಿಂದ ಅವರು ಶಿಕ್ಷಕ ಹುದ್ದೆಗೆ ಆಯ್ಕೆಯಾಗಿ ಶಿಗ್ಗಾಮಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 4ನೇ ತರಗತಿಗೆ ಒಬ್ಬರೇ ಶಿಕ್ಷಕರಾಗಿ 2 ವರ್ಷ ತರಗತಿಯನ್ನು ನಿರ್ವಹಿಸಿದರು. ಶಿಗ್ಗಾಮಿಯಲ್ಲಿದ್ದಾಗಲೂ ಶಿಕ್ಷಕರ ಸಾಹಿತ್ಯ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಲವಾರು ಸಾಹಿತ್ಯಿಕ ಕಾರ್ಯಕ್ರಮವನ್ನು ಮಾಡಿದ ಕೀರ್ತಿ ಮಹೇಶ್ ಸರ್ ಅವರದ್ದು. ಜನತಾ ಮನೆಯಲ್ಲಿದ್ದ ಶಾಲೆಗೆ ನಿರಂತರ ಶ್ರಮ ವಹಿಸಿ 14 ಗುಂಟೆ ಜಾಗ ಕೊಡಿಸುವಲ್ಲಿ ಯಶಸ್ವಿಯಾಗಿ ಅಲ್ಲಿ ಸುಂದರ ಕಟ್ಟಡಗಳು ಇಂದು ಕಂಗೊಳಿಸುತ್ತಿವೆ. 17/10/2004ರಂದು ಧಾರವಾಡ ತಾಲೂಕು ಲೋಕೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಯಾಗಿ ಬಂದರು. ಅಲ್ಲಿಂದ 2006ರಲ್ಲಿ ಅಂದಿನ ಆಯುಕ್ತರಾಗಿದ್ದ ಮಾನ್ಯ ಶ್ರೀ PS ವಸರಾಜ್ ಸಾಹೇಬ್ರವರು ಡಯಟ್ನ ಶತಮಾನೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಾಲಯದ ಕಾರ್ಯಕ್ರಮಗಳ ಸಂಘಟಕರೆಂದು ಅವರನ್ನ ನಿಯೋಜನೆಗೊಳಿಸಿದರು. ಅವರಲ್ಲಿರ್ತಕ್ಕಂಥ ಸಂಘಟನಾ ಶಕ್ತಿಯನ್ನು ಗುರುತಿಸಿ ಮಾನ್ಯ PS ವಸರಾಜ್ ಸಾಹೇಬ್ರವರು ಅವ್ರನ್ನ ಸಂಘಟಕರಂತ ನಿಯೋಜನೆ ಮಾಡಿದ್ರು. ಸತತ 5 ವರ್ಷಗಳ ಕಾಲ ಅಲ್ಲಿನ ಅಧಿಕಾರಿಗಳ ಮಾರ್ಗದರ್ಶನದಂತೆ ವಿವಿಧ ಕಾರ್ಯಕ್ರಮಗಳನ್ನು ಸಂಘಟಿಸಿ ಉತ್ತಮ ಕಾರ್ಯನಿರ್ವಹಿಸಿ ಅತ್ಯುತ್ತಮ ಸಂಘಟಕರೆಂಬ ಹೆಗ್ಗಳಿಕೆ ಕೂಡ ಅವರದಾಗಿದೆ. ನಂತರ ಯರಿಕೊಪ್ಪ, ಧಾರವಾಡ ತಾಲೂಕಿನ ಯರಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 2026 ಏಪ್ರಿಲ್ 28ರಂದು ಬಡ್ತಿ ಪಡೆದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಏನಿದೆ ರಾಜ್ಯ ಮಟ್ಟದಲ್ಲಿ ಮಾಡಿದಂಥ ಪ್ರಯತ್ನದಿಂದಾಗಿ ಈ ಒಂದು ಬಡ್ತಿ ಅವಕಾಶ ಅವರಿಗೆ ದೊರೆಯಿತು. ಆ ಬಡ್ತಿಯನ್ನು ಪಡೆದು ಕಲಗಡಗಿ ತಾಲೂಕಿನ ಮುತ್ತಿಗೆ ಶಾಲೆಯಲ್ಲಿ ಸೇವೆ ಸಲ್ಲಿಸಿ 36/26ರಂದು ನಿವೃತ್ತಿಯನ್ನು ಹೊಂದಿದ್ದಾರೆ. ಮಹೇಶ್ ಅವರು ಸಾಹಿತ್ಯದ ಅಭಿರುಚಿ ಹೊಂದಿದವರಾಗಿ ಮಕ್ಕಳ ಸಾಹಿತ್ಯಕ್ಕೆ ಒಲವು ತೋರಿಸಿ ಚಿಣ್ಣರ ಚೈತ್ರ, ಛಲವಂತ ಮಕ್ಕಳು ಮತ್ತು ಇವತ್ತು ಬಿಡುಗಡೆಯಾಗಲಿರುವ ನೀ ನಕ್ಕಾಗ, ಅಂದರೆ ನೀವೆಲ್ಲ ನಕ್ಕಾಗ ಅಲ್ಲ ಅವರ ಮನೆಯವರು ನಕ್ಕಾಗ ಎಂಬ ಕವನ ಸಂಕಲನವನ್ನು ರಚಿಸಿದ ಕೀರ್ತಿ
ಮಹೇಶ್ ಸರ್ ಅವರದ್ದು. ಇವರ ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಸೇವೆಯನ್ನು ಮೆಚ್ಚಿ ಹಲವಾರು ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಇನ್ನು ಮಹೇಶ್ ಅವರ ಕೌಟುಂಬಿಕ ಜೀವನದ ಬಗ್ಗೆ ಹೇಳುವುದಾದರೆ ಅದೊಂದು ತುಂಬು ಕೂಡಿದ ಕುಟುಂಬ. ಇವರದ್ದು ಪ್ರೇಮ ವಿವಾಹ. ಶ್ರೀಮತಿ ಗಂಗಾ ಹಿರೇಮಠರವರು 5/2/1990 ಇವರ ಬಾಳ ಸಂಗಾತಿಯಾಗಿ ಮಹೇಶ್ ಅವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ಬದುಕುತ್ತಾ ಇಷ್ಟು ತುಂಬಿ ವರ್ಷಗಳನ್ನು ಸಲ್ಲಿಸಲಿಕ್ಕೆ ಮತ್ತು ಈಶ್ವರ್ ಸರ್ ಹೇಳಿದ ಹಾಗೆ ಯಶಸ್ವಿ ಜೀವನವನ್ನು ನಡೆಸಲಿಕ್ಕೆ ಈ ಕಡೆ ವೃತ್ತಿ ಹಾಗೂ ಪ್ರವೃತ್ತಿಯ ಜೀವನವು ಎರಡೂ ಸುಗಮವಾಗಿ ಸಾಗಲಿಕ್ಕೆ ಕಾರಣೀಕರ್ತರಾದಂತಹ ಶ್ರೀಮತಿ ಪ್ರೇಮಾ ಮಂಡವರವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿಶೇಷವೆಂದರೆ ದಂಪತಿಗಳು ಮಂಡ್ಯ ಮತ್ತು ದಾವಣಗೆರೆಯಲ್ಲಿ ನಡೆದಂತಹ ಉದಯ ಟಿವಿ ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ಆದರ್ಶ ದಂಪತಿಗಳಾಗಿ ಆಯ್ಕೆಯಾಗಿದ್ದರು. ಚಪ್ಪಾಳೆ ಬರಲಿ ಜೋರಾಗಿ. ಇವರಿಗೆ 2 ಜನ ಮಕ್ಕಳಿದ್ದು, ಮೊದಲನೆಯ ಮಗಳು ಚಾಮುಂಡೇಶ್ವರಿ, ದೇವತೆಯ ಹೆಸರನ್ನೇ ಇಟ್ಟಿದ್ದಾರೆ. ಮನೆ ತುಂಬ ಇರ್ತಕ್ಕಂಥ ಎಲ್ಲ ಹೆಸರುಗಳು ದೇವರ ಹೆಸರುಗಳೇ. ಮಕ್ಕಳು ಚಾಮುಂಡೇಶ್ವರಿ MA ನೆಟ್ ಪದವಿ ಇದ್ದಾರೆ. ಸದ್ಯ ಚಿಕ್ಕಮಗಳೂರಿನ ನ್ಯಾಯಾಂಗ ಇಲಾಖೆಯಲ್ಲಿ FD ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಗ ಆದರ್ಶ್ ಕರ್ನಾಟಕ ಕಾಲೇಜಿನಲ್ಲಿ BTA ಪ್ರವಾಸೋದ್ಯಮ ಆಡಳಿತದಲ್ಲಿ ಪದವಿಯನ್ನು ಮುಗಿಸಿ ಸದ್ಯ ಜುಬ್ಲಿಯನ್ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರದು ಒಟ್ಟಾರೆ ಸುಖಿ ಸಂಸಾರ. ಮಹೇಶ್ ಸರ್ ಅವ್ರದ್ದು ಸಂಸ್ಕೃತದಲ್ಲಿ ಒಂದು ಕವಿ ಹೇಳ್ತಾನೆ, ವಿದ್ಯಾ ದದಾತಿ ವಿನಯಂ ವಿನಯಾದ ಯಾತಿ ಪಾತ್ರತಾಂ ಪಾತ್ರತ್ವಾರ್ಥ ಧರ್ಮಾಪ್ನೋತಿ ಧನಾಥ ಧರ್ಮಂ ತತಃ ಸಕಂ. ಅರ್ಥ ವಿದ್ಯೆಯನ್ನು ಕೊಡುತ್ತದೆ, ವಿನಯದಿಂದ ಯೋಗ್ಯತೆ ಬರುತ್ತದೆ, ಯೋಗ್ಯತೆಯಿಂದ ಸಮೃದ್ಧಿ ಬರುತ್ತದೆ, ಸಮೃದ್ಧಿಯಿಂದ ಧರ್ಮ, ಧರ್ಮದಿಂದ ನಿಜವಾದ ಸುಖ. ಅಂತ ಸುಖವನ್ನು ಪಡೆದಿರ್ತಕ್ಕಂಥ ಮಹೇಶ್ ಸರ್ ಅವರ ದಂಪತಿಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಅವರ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರಸನ್ನ ಅವರು ಸುದೀರ್ಘವಾಗಿ 40 ವರ್ಷಗಳ ಸರ್ಕಾರಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಈಶ್ವರ್ ಅವರು ಅವರ ಸಾಧನೆಯ ಬಗ್ಗೆ, ಅವರ ಕ್ರಿಯಾಶೀಲತೆ ಬಗ್ಗೆ ಬಹಳಷ್ಟು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನಾವೆಲ್ಲ ಸರ್ಕಾರಿ ಸೇವೆಗೆ ಸೇರಿದ್ದು ಆಕಸ್ಮಿಕ, ಆದರೆ ಸೇವಾ ನಿವೃತ್ತಿ ಶಾಶ್ವತ. ಈ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು, ಶಿಕ್ಷಕರ ಆದಿಯಾಗಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳು ಮೊದಲ 6.5 ಲಕ್ಷ ಇತ್ತು. ಈಗೆಲ್ಲ ನಿವೃತ್ತಿಯಾಗಿ ಕೇವಲ 5,15,000 ಮಂದಿ ಮಾತ್ರ ನಾವು ಸರ್ಕಾರಿ ಸೇವೆಯಲ್ಲಿ ಇದೀವಿ. ನಾವು ಬಹಳ ಅದೃಷ್ಟವಂತರು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇವೆ. ಈ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ನಾಡಿನ ಜನತೆಯ ಮಕ್ಕಳ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಮಹೇಶ್ ಪರ್ಸನ್ ಅವರಿಗೆ ಸಿಕ್ಕಿದೆ. ಅವರು ಈ ಶಿಕ್ಷಕರ ಹೊತ್ತಿಗೆ ಬರ್ತಕ್ಕಂಥ ಪೂರ್ವದಲ್ಲಿ KSRTC ಒಳಗ ಕಂಡಕ್ಟರ್ ಆಗಿ ಅಲ್ಲಿಯೂ ಸಹ ಸ್ನೇಹ ರಂಗ ಅಂತಕ್ಕಂಥ ಒಂದು ಸಾಹಿತ್ಯಿಕ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮುಖಾಂತರ ಹಲವಾರು ಕಾರ್ಯಗಳನ್ನು ಮಾಡಿದಂಥ ಒಂದು ಶ್ರೇಯಸ್ಸು ಅವರಿಗೆ ಸಲ್ತಾ ಇದೆ. ತದನಂತರ ಶಿಕ್ಷಕರಾಗಿ ಸೇವೆಗೆ ಸೇರಿದ ನಂತರ ಇಲ್ಲಿಯೂ ಸಹ ಶಿಕ್ಷಕ ಸಂಘಟನೆಯಲ್ಲಿ ಇಲಾಖೆಯ ಕಾರ್ಯಚಟುವಟಿಕೆಗಳಲ್ಲಿ ಬಹಳಷ್ಟು ಸಕ್ರಿಯವಾಗಿ ಮಹೇಶ್ ಪರ್ಸನ್ ಅವರು ಕಾರ್ಯವನ್ನು ಮಾಡಿದ್ದಾರೆ. ಬಹುಶಃ ಅವರಿಗೆ ಶಿಕ್ಷಕ ಸಂಘಟನೆಯಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಬಹುದಾಗಿತ್ತು. ಅದು ಸಾಧ್ಯ ಆಗಲಿಲ್ಲ. ಮೋಸ್ಟ್ಲಿ ಕೇಸರಿ ಅವರು ಅವರಿಗೆ ಸರಿಯಾಗಿ ಅವಕಾಶ ಮಾಡಿ ಕೊಡಲಿಲ್ಲ ಅಂತ ಅದು ಸಾಧ್ಯ ಆಗಲಿಲ್ಲ. ಈಗೇನು ಕಾಲ ಮಿಂಚಿಲ್ಲ. ನಾವು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗಿವಿ. ಆದ್ರೆ ನಮ್ಮಲ್ಲಿ ಸೇವೆ ಮಾಡ್ತಕ್ಕಂಥ ಹುಮ್ಮಸ್ಸು ಇನ್ನೂ ಐತಿ. ಮಹೇಶ್ ಪರ್ಸನ್ ಅವರು ನೋಡಿದ್ರೆ ಅವರು ಸೇವಾ ನಿವೃತ್ತಿ ಆಗ್ಯಾರ ಅಂತ ತಿಳ್ಕೊಂಡು ಯಾರಿಗೂ ಅನಿಸೋದಿಲ್ಲ. ನೀವು ಸಮಾಜಮುಖಿಯಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕಾರ್ಯವನ್ನು ಮಾಡ್ರಿ. ಆ ಕಾರ್ಯ ಮಾಡಲಿಕ್ಕೆ ಧಾರವಾಡ ಒಳ್ಳೆಯ ಆಯಕಟ್ಟಿನ ಜಾಗ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಅವರು ಶಿಕ್ಷಕರ ವೃತ್ತಿಯಲ್ಲಿ ಇದ್ದುಕೊಂಡು ಹಲವಾರು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಕವಿತೆಗಳನ್ನು, ಕವನಗಳನ್ನು, ಲೇಖನಗಳನ್ನು ಸಹ ಮಹೇಶ್ ಪರ್ಸನ್ ಅವರು ಬರೆದಾರ. ಬಹುಶಃ ಅವರು ಈ ರೀತಿಯಾಗಿ ಕ್ರಿಯಾಶೀಲವಾಗಿ ಕಾರ್ಯ ಮಾಡಲಿಕ್ಕೆ ಅವರ ಶ್ರೀಮತಿ ಅವರ ಕೊಡುಗೆ ಬಹಳಷ್ಟಿದೆ ಅನ್ನತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ.
ಅವರ ಕೊಡುಗೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅದಕ್ಕೆ ನಾವು ಇವತ್ತಿನ ಕವನ ಸಂಕಲನ ನೀತಕ್ಕಾಗ ತಿಳ್ಕೊಂಡು ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡ ಮಹೇಶ ಕವನ ಸಂಕಲನವನ್ನು ರಚನೆ ಮಾಡ್ಯಾರ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೀನಿ. ಬಹುಶಃ ಯಾವುದೇ ಒಬ್ಬ ಪುರುಷ ಹೊರಗಡೆ ಸರಿಯಾಗಿ ಕಾರ್ಯವನ್ನು ಮಾಡಬೇಕು ಅಂತಂದ್ರೆ ಅವರ ಶ್ರೀಮತಿಯವರು ಸರಿಯಾದಂಥ ಸಹಕಾರವನ್ನು ಕೊಡಬೇಕಾಗ್ತಾ ಇದೆ. ಆ ಕಾರ್ಯವನ್ನು ಮೇಡಮ್ ಅವರು ಮಾಡ್ಯಾರ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರು ಕ್ರಿಯಾಶೀಲವಾಗಿ ಕಾರ್ಯವನ್ನು ಮಾಡಲಿಕ್ಕೆ, ಫ್ರೀಯಾಗಿ ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹಳಷ್ಟು ಕಾರ್ಯಕ್ರಮಗಳು, ಆನ್ಲೈನ್ ಚಟುವಟಿಕೆಗಳು ಶಿಕ್ಷಕರಿಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡ್ಯಾವ. ಈಗಂತೂ ಈ ಸಲ ಜೂನ್ದಿಂದ ಆರಂಭ ಆಗೈತಿ ಕ್ಯಾಂಪ್ಸ್ ಅಂತಕ್ಕಂಥದ್ದು. ನಮ್ದ ಮೊಬೈಲು, ನಮ್ದ ಸಿಮ್ಮು, ನಾವು ಹೋಗಿ ಫೋಟೋ ತೆಗೆದು ಇಲಾಖೆ ಕಳಿಸ್ಬೇಕಾದ್ರೆ ಇದು ಬಹಳ ವೈಪರೀತ್ಯ. ಇದು ಇವತ್ತು ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅಂತಂದ್ರೆ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಅದನ್ನ ಬಿಟ್ಟು ನೀವು ಮೊಬೈಲ್ ತಗೊಂಡು ಫೋಟೋ ತೆಗೆದು ನಮಗೆ ಕಳಿಸು ಅಂತಂದ್ರೆ ಅದು ಗುಣಾತ್ಮಕ ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯ ಆಗೋದಿಲ್ಲ. ಇವತ್ತು ಸರ್ಕಾರಿ ಶಾಲೆಗಳಿಗೆ 4ನೇ ದರ್ಜೆ ನೌಕರರಿಲ್ಲ, ನಾವ ಕಸ ಹೊಡಿತೀವಿ. ಬರೆಯಕ್ಕೆ ಕ್ಲಾರ್ಕ್ ಇಲ್ಲ, ನಾವ ಬರೀತೀವಿ. ವಿಷಯಕ್ಕೆ ಒಬ್ಬ ಶಿಕ್ಷಕರಿಲ್ಲ, ವರ್ಗಕ್ಕೆ ಒಬ್ಬ ಶಿಕ್ಷಕರಿಲ್ಲ. ಮೊದಲು ಈ ಕಾರ್ಯವನ್ನು ಮಾಡಬೇಕು. ಅದನ್ನು ಬಿಟ್ಟು ವರ್ಷಕ್ಕೆ 15 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಕ್ಯಾಂಪ್ಸನ್ನ ತಂದಿದ್ದು ಅವೈಜ್ಞಾನಿಕ. ಮಹೇಶ್ ಬಹಳ ಅದೃಷ್ಟವಂತ, ಬೇಗ ನಿವೃತ್ತಿ ಆಗಿಬಿಟ್ಟ. ಅದರಿಂದ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ಯಾವು. ಅವರು ನಾವು ಸೇರಿ ಸರ್ಕಾರದ ಗಮನವನ್ನು ಸೆಳಿತೀವಿ. ಆಮೇಲೆ ಒಂದೇನಂದ್ರೆ ನಮ್ಮ ಮೊಬೈಲ್ ಐತಿ, ನಾವು ತೆಗಿಯೋದಲ್ಲ ಅಂದ್ಬಿಟ್ರೆ ಮುಗಿದು ಹೋಗುತ್ತದ. ನಾವು ಸಹ ಕೇಳೋದಿಲ್ಲ, ಮೇಲ್ಮಟ್ಟದಿಂದ ಹೇಳ್ತಾರ ಅಂತ ತಿಳ್ಕೊಂಡು ನಾ ಮುಂದೆ ನೀವು ಮುಂದೆ ಫೋಟೋ ತೆಗೆದು ಅಪ್ಲೋಡ್ ಮಾಡಕತ್ತೀವಿ. ಈಗ ಸಂಘ ನಿರ್ಣಯ ತೆಗೆದುಕೊಳ್ಳುತ್ತೆ ಏನಂತ, ನೀವು ಯಾರು ಆ ರೀತಿ ಫೋಟೋ ತೆಗೆದು ಹಾಕ್ಬಾಡ್ರಿ ಅಂತಂದ್ರೆ ಎಷ್ಟು ಮಂದಿ ಪಾಲಿಸ್ತೀವಿ ಅಂತಕ್ಕಂಥದ್ದು ಮುಖ್ಯ. ಈಗಾಗಲೇ ಶಿಕ್ಷಕ ಸಂಘದಿಂದ ಇಲಾಖೆಯ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಈ ಅಂಶವನ್ನು ತಂದೀವಿ. ಇದು ಏನಾಗಿದೆ ನಮ್ಗೆ ಅಷ್ಟ ಇಲ್ಲ, ಎಲ್ಲ ಇಲಾಖೆಗೂ ಮಾಡಿಬಿಟ್ರು. ಆ ಬೇರೆ ಇಲಾಖೆಯ ವ್ಯವಸ್ಥೆನೇ ಬೇರೆ. ಅಲ್ಲಿ ಒಂದು ಕಚೇರಿ ಇರ್ತೈತಿ, ಅಲ್ಲಿ ನೆಟ್ವರ್ಕ್ ಸಿಗ್ತೈತಿ, ಅಲ್ಲೊಬ್ಬ ಕ್ಲಾಸ್ 4th ಎಂಪ್ಲಾಯ್ ಅದಾನ ಮತ್ತು ಎಲ್ಲ ಸಿಬ್ಬಂದಿ ಇರ್ತೈತೆ. ನಮ್ದು ಹಂಗಲ್ಲ. ಈ ಏಕೋಪಾಧ್ಯಾಯ ಶಾಲೆ ಇದ್ರೆ ಎಲ್ಲ ನಾವು ಬೇಗ ಹೋಗಿ ಶಾಲೆಗೆ ಬೇಗ ಹೋಗ್ತೀವಿ, ನೆಟ್ವರ್ಕ್ ಸಿಗೋದಿಲ್ಲ ತಿಳ್ಕೊಂಡು ಕಾಕೊಂತ ಕುಂದ್ರಬೇಕು. ಅಲ್ಲಿ ಮಕ್ಕಳು ಮಕ್ಕ ನೋಡ್ಕೊಂತ ಕೂತಿರ್ತಾರೆ. ನಮಗೂ ಮಾತ್ರ ಮೊಬೈಲ್ ಯೂಸ್ ಮಾಡಬೇಡ್ರಿ ಅಂತಾರ, ತಾವು ಮಾತ್ರ ಮೊಬೈಲ್ ನೋಡ್ಕೊಂತ ಶಿಕ್ಷಕರು ಇರ್ತಾರ ಅಂತೇಳಿ ಮಕ್ಕಳ ಮ್ಯಾಗ ತಪ್ಪು ತಿಳ್ಕೊಳ್ಳೋದಾಗೈತೆ. ಇದ್ರ ಬಗ್ಗೆ ಖಂಡಿತ ಒಂದು ವ್ಯವಸ್ಥೆಯನ್ನ ಶಿಕ್ಷಕ ಸಂಘ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮಹೇಶ್ ಪರ್ಸನ್ ಅವರು ಒಬ್ಬ ಕ್ರಿಯಾಶೀಲ ಶಿಕ್ಷಕರು, ಒಬ್ಬ ಕ್ರಿಯಾಶೀಲ ಕವಿಗಳು ಸಹ ಆಗ್ಯಾರ. ಅವರ ಗೆಳೆಯರ ಬಳಗವು ಸಹ ಬಹಳಷ್ಟು ದೊಡ್ಡದೈತಿ. ಅವರು ಸಹ ಮುಂಬರ್ತಕ್ಕಂಥ ದಿವಸದಲ್ಲಿ ಸಮಾಜಮುಖಿಯಾಗಿ ಶೈಕ್ಷಣಿಕವಾಗಿ ಕಾರ್ಯವನ್ನು ಮಾಡ್ತಾರ. ಅದಕ್ಕೆ ನಾವು ಸಹ ಸಂಪೂರ್ಣವಾದಂಥ ಸಹಾಯ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಸೇವಾ ನಿವೃತ್ತಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಇನ್ನು ಮುಂದೆ ನಿಮ್ಮ ಮ್ಯಾಗ ದೊಡ್ಡ ಜವಾಬ್ದಾರಿ ಇದೆ. ನೀವು ಫ್ರೀ ಮಾಡಿ, ಈಗ ಯಾವುದೇ ಇದು ಇಲ್ಲಿ ನಿಮಗೆ ಅಂಕುಶ ಇಲ್ಲ, ಈಗ ಫ್ರೀಯಾಗಿ ಕಾರ್ಯವನ್ನು ಮಾಡಬಹುದು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಮಹೇಶ್ ಪರ್ಸನ್ ಅವ್ರ ಸರ್ ಪ್ರಮೋಷನ್ ಆದ ದಿವಸ ಒಂದು ಚಮತ್ಕಾರ ರೀತಿಯಾದಂತಹ ಘಟನೆ ನಡೀತು. ಬೆಳಿಗ್ಗೆ ಮುತ್ತಿಗೆಯ ನನ್ನ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು. ಸರ್, ಭಾಳ ದಿವಸದ ಮೇಲೆ ನಮ್ಮೂರಿಗೆ ಅಗ್ದಿ ಯಂಗ್ ಅಂಡ್ ಎನರ್ಜೆಟಿಕ್ ಹೆಡ್ ಮಾಸ್ಟರ್ ಬರಾಕ್ತಾರ. ನಾ ಬೈಕ್ ಮೇಲೆ ಹೋಗಾಕತ್ತಿದ್ದೆ, ಅವ್ರನ್ನ ನೋಡಿದೆ ಸರ್. ಅವ್ರು ಧಾರವಾಡದವ್ರಂತ ಪರಿಚಯ ಇದ್ರಿ ಅಂತ ಕೇಳಿದರು. ಹೌದ್ರಿ ಅಂತ ಹೇಳಿದೆ ನಾನು. ಅವ್ರಿಗೆ ಮುಂದಿನ ಏನು ಹೇಳಿಲ್ಲ ನಾನು. ಸಂಜೆಗೆ ಹೊಳ್ಳಿ ಬಂದು ಫೋನ್ ಮಾಡಿದ್ರು ಅವರು. ಸರ್, ಅವ್ರದ್ದು ಇವತ್ತು ನಿವೃತ್ತಿ ಅಂತಲ್ರಿ, ಅಷ್ಟು ವರ್ಷ ಆಗಿಲ್ಲ ಅನ್ಸಕತ್ತೈತೆ ನನಗ ಅಂತ ಹೇಳಿ. ಅದಕ್ಕೆ ಅವರು ಅನಿಲ್ ಕಪೂರ್ದೊಂದು ನಾಯಕ್ ಅಂತ ಒಂದು ಪಿಕ್ಚರ್ ಐತಿ. ಆ ಪಿಕ್ಚರ್ನಲ್ಲಿ ಅನಿಲ್ ಕಪೂರ್ 1 ದಿವಸದ CM ಆಗಿ ಕೆಲಸ ಮಾಡ್ತಾನೆ. ಹಂಗ ನಿವೃತ್ತಿಯಲ್ಲಿಯೂ ಕೂಡ ಇತಿಹಾಸ ನಿರ್ಮಿಸಿದ ಮತ್ತು ಈವರೆಗೂ
ಅವರು ನೋಡಿದವ್ರು ಯಾರು ಅವರಿಗೆ 60 ವಯಸ್ಸು ಆಗೈತೆ ಅಂತ ಹೇಳಿ ಭಾವಿಸಿದಂತ ವ್ಯಕ್ತಿ ನಮ್ಮ ಆತ್ಮೀಯ ಮಿತ್ರರು. ನನ್ನ ಅವರ ಪರಿಚಯ ತೀರಾ ಆಕಸ್ಮಿಕವಾದಂಥದ್ದು. ನಮ್ಮ ಆತ್ಮೀಯ ಸ್ನೇಹಿತರು ಖ್ಯಾತ ಸಾಹಿತಿಗಳಾದಂಥ ಮೋಹನ್ ನಾಗಮ್ಮನವರ ಮೂಲಕ ಅವರ ಪರಿಚಯ ನನಗಾಯಿತು. ಬಟ್ ಯಾವತ್ತು ಪರಿಚಯ ಆಯಿತು ಅವತ್ತಿನಿಂದ ಇಂದಿನವರೆಗೂ ಒಂದು ವಿಶೇಷ ಅಂದರೆ, ನಾನು ಮತ್ತು ಮಹೇಶ್ ಪ್ರಸನ್ನ ಅವರು ಒಂದೇ ಕುಟುಂಬದ ಸದಸ್ಯರಂತೆ ಜೀವನ ಮಾಡ್ತಾ ಇದ್ದೇವೆ. ನನ್ನ ಅನುಭವ ಆಪತ್ತಿನಲ್ಲಿ ಅವರು ಬರ್ತಾರೆ, ಅವರ ಅನುಭವ ಆಪತ್ತಿನಲ್ಲಿ ನಾನು ಹೋಗ್ತೇನೆ. ಸುಖ ದುಃಖಗಳನ್ನು ಹಂಚಿಕೊಳ್ತಾ ಒಟ್ಟಿಗೆ ಸಾಕ್ತಾ ಇರುವಂತ ಜೀವಿಗಳು ನಾವು. ನನ್ನ ಒಬ್ಬರ ಜೊತೆಗೆ ಅಲ್ಲ, ಬೇರೆ ಹಲವಾರು ಜನರ ಜೊತೆಗೆ ಇದೇ ಸಂಪರ್ಕವನ್ನ, ಇದೇ ಸಂಬಂಧವನ್ನ, ಇದೇ ಒಡನಾಟವನ್ನ ಹೊಂದಿದಂತ ಅಪರೂಪದ ವ್ಯಕ್ತಿತ್ವ. ಅವರು ಯಾವತ್ತಾರು ನನ್ನ ಆಫೀಸಿಗೆ ಭೇಟಿ ಆಗ್ಲಿಕ್ಕೆ ಬಂದ್ರೆ, ನನ್ನ ಪ್ರಕಾರ ಅವರು ಒಬ್ಬರೇ ಒಂದು ದಿವಸನೂ ಬಂದು ಭೇಟಿ ಆಗಿಲ್ಲ. ಒಂದ್ಸಲ ನಮ್ಮ ಕೆಂಗನವ್ರು ಸರ್ ಬಂದಾರ, ಗುರ್ಕಾರ್ ಅವ್ರು ಬಂದಾರ, ಕನ್ವಿ ಅವ್ರು ಬಂದಾರ. ಹಿಂಗೆ ಬೇರೆ 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 ಶಿಕ್ಷಕರನ್ನು ಕರ್ಕೊಂಡು ಬರೋದು. ಮತ್ತೆ ಎಂದೂ ಅವಸರ ಮಾಡಿ ಫ್ಲೈಯಿಂಗ್ ವಿಸಿಟ್ ಅಂತ ಕೊಡ್ತಾರೆ ನಮ್ಮ ಆಫೀಸ್ಗಳಿಗೆ. ಹಂಗೆ ಫ್ಲೈಯಿಂಗ್ ವಿಸಿಟ್ ಎಂದೂ ಕೊಟ್ಟಿಲ್ಲ ಅವರು. ದೀರ್ಘವಾಗಿ ಕುಂತು ಯಾವ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಬಂದಿರ್ತಾರೆ, ಅದೇ ವಿಚಾರವನ್ನು ಸಂಪೂರ್ಣವಾಗಿ ತೃಪ್ತಿದಾಯಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಫುಲ್ ಸ್ಟಾಪ್ ಕೊಟ್ಟು ನಮ್ಮ ಯೋಗಕ್ಷೇಮವನ್ನು ವಿಚಾರ ಮಾಡಿಕೊಂಡು ಆಮೇಲೆ ಚಹಾ ಕುಡಿಸಿ ಹೋಗೋದವ್ರು. ಹಂಗೆ ಹೋಗಿಲ್ಲ. ಇಂಥ ಒಂದು ಒಳ್ಳೆಯ ಸಂಪ್ರದಾಯವನ್ನು ಇಟ್ಟುಕೊಂಡು ಇಂದು ಧಾರವಾಡದಲ್ಲಿ ಆತ್ಮೀಯವಾಗಿ ಬೆಳೆದು ನಿಂತ ಒಂದು ಶಕ್ತಿ ಮಹೇಶ್ ಪ್ರಸನ್ನ ಅವ್ರು ಸರ್. ಧಾರವಾಡದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದು, ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ಬಹಳ ಕಷ್ಟದ ಕೆಲಸ. ಯಾಕಂತ ಕೇಳಿದ್ರೆ, ಒಂದು ಸ್ವಲ್ಪ ಹನಿ ಹೊಡಿತಂತ ಹೇಳಿ ಅಂದ್ರೆ, ನಮ್ಮಲ್ಲಿ ಧಾರವಾಡದಾಗ ಪ್ರಾಣೇಶ್ ಅವ್ರು ಹೇಳ್ತಾರಲ್ಲ, ಬೆಂಗಳೂರಿನಾಗ ಆಕೈತಿ ಅಂತ ಹೇಳ್ತಾರ ಅವರು. ಒಂದು ಹನಿ ಹೊಡೆದ್ರೆ ಎಲ್ಲಿ ಬೆಂಗಳೂರು ಸುನಾಮಿ ಬರುತ್ತೋ, ಎಲ್ಲಿ ಬೆಂಗಳೂರು ಮುನಿಗೆ ಹೋಗುತ್ತೋ ಅಂತ ಹೇಳಿ ಜನ ಬೆಂಗಳೂರಿನಾಗ ಹೊರಗೆ ಬೆಳಗಿಲ್ಲ ಅಂತ ಹೇಳ್ತಾರ ಅವರು, ಹಾಸ್ಯ ಮಾಡ್ತಾ. ನಮ್ಮ ಧಾರವಾಡದಲ್ಲಿಯೂ ಅದೇ ಪ್ರವೃತ್ತಿ ಇದೆ. ಆದ್ರೆ ಇವತ್ತು ಈ ಹಾಲು ಸಾಲದಷ್ಟು ಜನ ಇಲ್ಲಿ ಸೇರಿದ್ದಾರೆ ಅಂದ್ರೆ ಅದಕ್ಕೆ ಅವರ ಆತ್ಮೀಯ ಒಡನಾಟ, ಅವರ ಸಂಬಂಧ, ಅವರ ಹೃದಯ ಶ್ರೀಮಂತಿಕೆ ಕಾರಣ ಅಂತೇಳಿ ಹೇಳ್ತೇನೆ. ಅದಕ್ಕೆ ತಮ್ಗೆಲ್ಲರಿಗೂ ಕೂಡ ನಾನು ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ನಾಯಕರಾದಂಥ ಟಿ ಈಶ್ವರ್ ಸರ್ ಮಾತಾಡ್ತಾ ಬಹಳ ಗಂಭೀರವಾದಂಥ ಸಮಾಲೋಚನೆಗಳನ್ನ ನಮ್ಮ ಎದುರಿಗೆ ಇಟ್ಟು, ಬಹಳ ಕ್ಲಿಷ್ಟಕರವಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರಾಷ್ಟ್ರ ಇದೆ. ನಾವು ವಿಶ್ವಗುರು ಆಗಿದ್ದೇವೆ, ನಮಗೆ ಬಹಳ ಜನ ಮರ್ಯಾದೆ ಕೊಡ್ತಾರ ಅಂತೆಲ್ಲ ನಾವು ಮಾತಾಡ್ಕೊಳ್ಳೋದು ಆತ್ಮರತಿ ಆತ್ಮತೃಪ್ತಿಗಾಗಿ ಅದು. ಬಟ್ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ನಮ್ಮ ಸಾಮಾಜಿಕ ಪರಿಸ್ಥಿತಿ ಏನಾಗಿದೆ, ನಮ್ಮ ದೇಶದ ನೈತಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಬಹಳ ಗಂಭೀರವಾಗಿ ನಾವು ವಿಚಾರ ಮಾಡ್ಕೊಳ್ಬೇಕಾಗ್ತದೆ. ಯಾಕಂತ ಕೇಳಿದ್ರೆ, ನಾಳಿನ ಮಕ್ಕಳಿಗೆ ನಾವು ಏನನ್ನ ಬಿಟ್ಟು ಹೋಗ್ತೇವೆ ಅನ್ನೋದನ್ನು ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮ ರಾಜಕಾರಣಿಗಳು ಹೇಳಿದಂತೆ ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಸಿದ್ಲಿಂಗೇಶ ಒಂದು ಕವನಾರೆ, ಹೆಂಗಾರ ಮಾಡು ಒಂದು ಮಂತ್ರಿ ಆಗ್ಬೇಕು, ಹೆಂಡನರ ಕುಡಿಸು ಕಂಡನರ ತಿನಿಸು, ಏನಾರ ಮಾಡು ಒಂದು ಮಂತ್ರಿ ಆಗ್ಬೇಕು ಅಂತ ಹೇಳಿ ಆ ರೀತಿಯಾದಂಥ ವಾತಾವರಣ ಬಂದಿದೆ. ಇವತ್ತು ಸಾಮಾನ್ಯ ಜನರು ಕೇಸರಿ ಸರ್ನ ಇಲೆಕ್ಷನ್ ನಿಂದಿಸ್ತೀವಿ ಅಂದ್ರೆ ಅವರು, ಇವತ್ತು ಸಾಮಾನ್ಯ ಜನರು ಇಲೆಕ್ಷನ್ ನಿಂದ್ರೂ ಪರಿಸ್ಥಿತಿ ಇಲ್ಲ ಸರ್. ಧಾರವಾಡ ಕಾರ್ಪೊರೇಷನ್ ಇಲೆಕ್ಷನ್ ನಿಂದಿರಬೇಕಾದ್ರೆ ಕನಿಷ್ಠ ಅವನ ಹತ್ರ ₹1 ಕೋಟಿ ಬೇಕು. ₹1 ಕೋಟಿ ಖರ್ಚು ಮಾಡಿದ್ರು ಗೆಲ್ತೇವೋ ಬೇಡ್ತೇವೋ ಅನ್ನುವಂತ ಆತಂಕದ ಪರಿಸ್ಥಿತಿ ಇದೆ. ಈ ಒಂದು ನೈತಿಕ ವಿಚಾರಣೆಗೆ ನಮ್ಮನ್ನೆಲ್ಲ ಹಚ್ಚಿದಂತ ಈಶ್ವರ್ ಅವರು ಎಲ್ಲಾ ಸಭೆಗಳಲ್ಲಿ ಇದನ್ನು ಮಾತಾಡಬೇಕು ಅಂತ ಅವ್ರಿಗೆ ವಿನಂತಿ ಮಾಡ್ಕೊತೇನೆ. ವಿಶೇಷವಾಗಿ ವಿದ್ಯಾರ್ಥಿ ಯುವಜನರಲ್ಲಿ ಇರ್ತಾರೆ, ಅಲ್ಲಿ ದಯವಿಟ್ಟು ಈ ವಿಚಾರಗಳನ್ನು ಮಂಡನೆ ಮಾಡಿ ಅವರು ಆಲೋಚನೆ ಮಾಡಿ. ಯಾಕಂತ ಕೇಳಿದ್ರೆ, ನಮ್ಮಲ್ಲಿ ಪರಿಸರ ಹೆಂಗೆ ನಿರ್ಮಾಣ ಆಗಿದೆ ಅಂತ ಕೇಳಿದ್ರೆ ಕಣ್ಣು ಕಟ್ಟಿ ಬಿಟ್ಬಿಟ್ಟಾರೆ ನಮ್ಮನ್ನ. ನಾವು ಯಾರೇನು ನಮ್ಮ ಕಿವಿಯಾಗಿ ಹೇಳ್ತಾರ ಅದನ್ನಷ್ಟೇ ನಂಬ್ತೇವೆ. ಕಣ್ಣಾರೆ ನೋಡಿ ಅದನ್ನ ಪ್ರತ್ಯಕ್ಷ ಕಂಡು ಪ್ರಮಾಣೀಕರಿಸಿ ಅದು ಸತ್ಯವೋ
ಹೌದೋ ಅಲ್ಲೋ ಅನ್ನುವುದನ್ನ ಕಂಡುಹಿಡಿಯುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಯುವಜನಾಂಗ ಇಲ್ಲ. ಆ ಕಾರಣಕ್ಕೆ ಹೇಳ್ತೇನೆ. ಎರಡನೇದಂತ ಕೇಳಿದ್ರೆ ಮಾರ್ಕ್ಸ್ ಬಗ್ಗೆ ಹೇಳಿದ್ರು ಅವರು. ನಾವು ಸಣ್ಣರಿದ್ದಾಗ ಯಾರು ನಮಗೆ ಮಾರ್ಕ್ಸ್ ಕೊಟ್ಟಿವೆ ಅಂತಿರ್ಲಿಲ್ಲ, ಗುಣಗಳು ಅಂತ ಹೇಳ್ತಿದ್ರು. ನಾವು 90 ಗುಣಗಳು ಬಂದಾವ, 80 ಗುಣಗಳು ಬಂದಾವ. ನಮ್ಮ ರಿಸಲ್ಟ್ ದಿವಸ 300 ಗುಣ ತಗೊಂಡು, 310 ಗುಣ ತಗೊಂಡು, ನೀ ಪಾಸು, ನೀ ನಪಾಸು ಹಿಂಗೆ ಹೇಳ್ತಿದ್ರು. ಈ ಗುಣಗಳು ಅಂತ ಕರೆಯುವಂತ ಪದ್ಧತಿ ಹೋಗಿರೋದ್ರಿಂದ ಎಲ್ಲಾ ಕಡೆ ನಾವು ಅವಗುಣಗಳನ್ನು ಕಾಣ್ತಾ ಇದ್ದೇವೆ. ಈಗ ಎಲ್ಲಿದ್ರು ಮಾರ್ಕ್ಸ್ ನೀವು 100 ತಗೊಂಡ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಷ್ಟು ತಗೊಂಡ ಆದ್ಮೇಲೆ ಆದ್ರೂ ಏನು ಪರಿಸ್ಥಿತಿ? ಇವತ್ತು ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ 17 ಲಕ್ಷ ಯುವ ಜನರು ಇಂಜಿನಿಯರಿಂಗ್ ಪದವಿಯನ್ನು ಕೈಯಾಗಿ ಹಿಡ್ಕೊಂಡು ಹೊರಗೆ ಬೀಳ್ತಾರೆ. ಆ 17 ಲಕ್ಷ ಜನರಲ್ಲಿ ನೌಕರಿ ಸಿಗ್ತಾ ಇರೋದು ಎಷ್ಟು ಜನರಿಗೆ? ಕೇವಲ 30 ರಿಂದ 35 ಲಕ್ಷ ಜನರಿಗೆ, ಅದು ಕೂಡ ಖಾಸಗಿ ವಲಯದಲ್ಲಿ. ಅದು ITBT ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿ ಕಾಂಗ್ರೆಸ್ ಸರ್ಕಾರದವರು ಬೆಳೆಸಿದ್ರು ಅಂತ ತಿಳ್ಕೊಂಡು ಇವತ್ತು ನೌಕರಿಗಳು ಸಿಗ್ತಾ ಇದ್ದಾವೆ ITBTಯಲ್ಲಿ. ಉಳುಕಿದವರೆಲ್ಲ ಮಿಕ್ಕವರು 14.5 ಲಕ್ಷ ಜನ ನಿರುದ್ಯೋಗ ಪಟ್ಟಿ. ಈ ಪರಿಸ್ಥಿತಿ ಯಾಕೆ ಅನ್ನೋದನ್ನು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇದರ ಜೊತೆಗೆ ನನ್ನ ಪಾಲಿಗೆ ಇವತ್ತು ಬಂದಿದ್ದು ನೀನಕ್ಕಾಗ ಈ ಕವನ ಸಂಕಲನವನ್ನ ಬಿಡುಗಡೆ ಮಾಡುವಂತ ಒಂದು ಸದಾವಕಾಶ ನನಗೆ ಪ್ರಸನ್ನ ಅವರ ಗೆಳೆಯರ ಬಳಗದವರು ಕೊಟ್ಟಿದ್ದಾರೆ. ಬಸವರಾಜ್ ಗುರ್ಗಾರ್ ಸರ್ ಮತ್ತೆ ಬೇರೆ ಕಾರ್ಯಕ್ರಮ ಅದೇ, ಮೊದಲು ನೀವು ಮಾತಾಡ್ತಿರೋ ನಾ ಮಾತಾಡ್ಲಿಯೋ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಇವತ್ತು ಬೇರೆ ಏನೂ ಕೆಲಸ ಇಟ್ಕೊಂಡಿಲ್ಲ, ಈ ಕಾರ್ಯಕ್ರಮ ಒಂದನೇ ಇಟ್ಕೊಂಡಿನಿ, ಅಷ್ಟು ಆತ್ಮೀಯವಾದಂಥ ಕಾರ್ಯಕ್ರಮ ಇದು, ಅದಕ್ಕೆ ನೀವು ಮಾತಾಡ್ರಿ ಸರ್ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಅಷ್ಟು ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೇನೆ. ಈ ನೀನಕ್ಕಾಗ ಮುಖಪುಟವನ್ನು ನೋಡಿದಾಗ ಯಾರಿಗೆ ಬರೆದಿರಬಹುದು, ಯಾರನ್ನು ಉದ್ದೇಶಿಸಿ ನೀನಕ್ಕಾಗ ಅಂತ ಈ ಕವನ ಸಂಕಲನದ ಶೀರ್ಷಿಕೆಯನ್ನು ಕೊಟ್ಟಿರಬಹುದು ಅಂತ ಹೇಳಿ ನಾನು ಆಲೋಚನೆ ಮಾಡ್ತಾ ಇರುವಾಗ ನನಗೆ ಬಂದಿತ್ತು, ಪ್ರಸನ್ನ ಅವರ ಮಕ್ಕಳ ಬಗ್ಗೆ ಬಹಳ ಪ್ರೀತಿ, ನಮ್ಮ ಮಕ್ಕಳ ಬಗ್ಗೆನೂ ಪ್ರೀತಿ, ಅವರ ವಿದ್ಯಾರ್ಥಿಗಳ ಬಗ್ಗೆನೂ ಪ್ರೀತಿ. ಬಹುಶಃ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಬರೆದಿರಬಹುದು ಅನ್ನೋ ಅಂದ್ಕೊಂಡು ನೋಡಿ ಇರಬಹುದು. ಬಹುಶಃ ಶಿಕ್ಷಕರಿಗೆ ಮಕ್ಕಳೇ ಸರ್ವಸ್ವ, ಆ ರೀತಿ ಒಂದು ಭಾವನೆ ಇರುತ್ತೆ ಶಿಕ್ಷಕರಿಗೆ. ಹಾಗಿರ್ಬೋದು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಈ ಕವನ ಸಂಕಲನವನ್ನ ನಾನು ನೋಡ್ತಾ ಹೋದೆ. ಇದರಲ್ಲಿ ಒಂದು ನೀನಕ್ಕಾಗ ಅಂತ ಹೇಳಿ ಕವನ ಇದೆ. ಆ ಕವನದ ಶೀರ್ಷಿಕೆಯನ್ನೇ ಈ ಕವನ ಸಂಕಲನದ ಶೀರ್ಷಿಕೆಯಾಗಿ ಅವರು ಮಾಡಿದ್ದಾರೆ. ಇದನ್ನೆಲ್ಲ ಓದ್ತಾ ಹೋದಾಗ ಕೊನೆಯ 2 ಸಾಲು, ಉನಿಸಿತೆನ್ನ ಒಲುವ ತನಿಸಿತೆನ್ನ ಮನವ ಅಂದಾಗ ಇದು ನೋಡಿ ಡೆಫಿನೆಟ್ಲಿ ಇದನ್ನ ನಮ್ಮ ಅಕ್ಕರ ಬಗ್ಗೆ ಬರೆದಾರೆ ಇವರು ಅಂತ ಅನಿಸ್ತು. ಮಕ್ಕಳ ಬಗ್ಗೆ ಬರೆದಿಲ್ಲ, ಅಕ್ಕವ್ರ ಬಗ್ಗೆ ಬರೆದಾರ ಅಂತ ಅನಿಸ್ತು. ಅದು ಅವ್ರ ಗೋನ್ ಹಾಕೋದು ನೋಡಿದ್ರೆ ಹೌದು ಅಂತ ಅನ್ಸಾಕತ್ತ. ಈ ಕವನ ಸಂಕಲನದಲ್ಲಿ 2 ಭಾಗಗಳನ್ನು ಮಾಡ್ಯಾರ. ಒಂದು ಜನರಲ್ ಕವನಗಳು, ಮತ್ತೊಂದು ಮಕ್ಕಳಿಗಾಗಿ ಬರೆದಂತಹ ಕವನಗಳು. ಈ ಕವನಗಳು ನಮ್ಮನ್ನು ಓದಿಸ್ಕೊಂತ ಹೋಗ್ತಾ ಇದ್ದಾವೆ. ಎಲ್ಲೋ ನನ್ನ ಪರಿಸರದಲ್ಲಿ ಆದಂತಹದ್ದು, ಎಲ್ಲೋ ನನ್ನ ಊರಿನಲ್ಲಿ ಆದಂತಹದ್ದು, ಎಲ್ಲೋ ನನ್ನ ಶಾಲೆಯಲ್ಲಿ ಆದಂತಹದ್ದು, ಈ ರೀತಿ ಭಾವನೆ ಬರುವ ರೀತಿಯಲ್ಲಿ ಈ ಕವನ ಸಂಕಲನದ ಕವನಗಳಲ್ಲಿದೆ. ಹಳ್ಳದ ನೀರು ಓದ್ತಾ ಹೋದಂಗ ನಮ್ಮೂರಾಗ ನಮ್ಮ ಹಳ್ಳದಾಗ ಆಡಿದಂಗ ಅನ್ಸಕ್ಕೆ ಆ ರೀತಿಯಂತ ಭಾವನೆ. ಮತ್ತ ರಾಜಣ್ಣ ಅನ್ನೋ ಒಂದು ಕವನದಲ್ಲಿ ಅವರು ಡಾಕ್ಟರ್ ರಾಜ್ಕುಮಾರ್ನ ಅಭಿಮಾನಿ ಅನ್ನೋದನ್ನು ಕೂಡ ಅವರು ವ್ಯಕ್ತಪಡಿಸ್ಯಾರ. ನನ್ನವ್ವ ತಾಯಿ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಇತ್ತು ಅನ್ನುವಂತ ಸಂದೇಶವನ್ನು ನೀಡ್ತಾ ಸಾಕ್ತದೆ. ಈ ರೀತಿ ಶಿಕ್ಷಕನಾಗಿ, ಸಂಘಟಕನಾಗಿ, ಸ್ನೇಹಜೀವಿಯಾಗಿ ಹಲವಾರು ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಕೊನೆಗೆ ಸ್ವತಃ ಸಾಹಿತಿಯಾಗಿ ಬೆಳೆದ್ರಿಂದ ಅಂತ ಮಹೇಶ್ ಪ್ರಸನ್ನವರವರು ಆದರ್ಶಪ್ರಾಯವಾಗಿ ಕಾಣ್ತಾರೆ. ಈ ಕವನ ಸಂಕಲನವನ್ನ
ನಾನು ಅತ್ಯಂತ ವಿನೀತ ಭಾವದಿಂದ ಮತ್ತು ಅತ್ಯಂತ ಅಭಿಮಾನ ಮತ್ತು ಗೌರವದಿಂದ ಇವತ್ತು ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳಿ ಇಲ್ಲಿ ಉದ್ಘೋಷಣೆ ಮಾಡಿ ಅವರ ಈ ಸಾಹಿತ್ಯಿಕ ಕೃಷಿ ಹಾಗೆ ಮುಂದುವರಿಯಲಿ ಅಂತ ಅವರಲ್ಲಿ ನಿವೇದನೆ ಮಾಡಿ ನನ್ನ ಕೊನೆಯ ಮಾತುಗಳನ್ನು ಹೇಳಿಕ್ಕೆ ಬಯಸ್ತೇನೆ. ನಿವೃತ್ತಿ ಮಾಜಿ ಆದ್ರೆ ಎಲ್ಲರೂ ಮಾಜಿ ಆಗ್ತಾರೆ ನಮ್ಮ ಸಮಾಜದೊಳಗೆ. ಮಾಜಿ ಪ್ರಧಾನಿ ಅದಾರ, ಮಾಜಿ ರಾಷ್ಟ್ರಪತಿಗಳದಾರ, ಮಾಜಿ ಮಂತ್ರಿ ಅದಾರ, ಮಾಜಿ MLA ಅದಾರ, ಮಾಜಿ ಸೈನಿಕರು ಅದಾರ. ಆದ್ರೆ ನೀವು ಕಲಿಸಿದಂತ ಮಕ್ಕಳನ್ನ ನೋಡ್ರಿ, ಎಂದೂ ಕೂಡ ಅವ್ರು ತಮ್ಮ ಶಿಕ್ಷಕರಿಗೆ ಇವ್ರ ಮಾಜಿ ಶಿಕ್ಷಕ ಅಂತ ಹೇಳಲ್ಲ. ಯಾಕಂದ್ರೆ ಶಿಕ್ಷಕ ವಿದ್ಯಾರ್ಥಿಗಳ ಹೃದಯ ಸಾಮ್ರಾಟ್ ಕಾಯಮವಾಗಿ ಇರ್ತಾರೆ. ಅದಕ್ಕೆ ಅವರು ಇವತ್ತು ರಿಟೈರ್ ಆಗ್ಯಾರ ಅಂತ ಹೇಳಿ ಅನ್ಸಿದ್ರು ಕೂಡ ಅವರು ಹೆಂಗ ಎನರ್ಜೆಟಿಕ್ ಅದಾರ. ಈಸ್ ನಾಟ್ ಟಯರ್ಡ್ ಸರ್, ಈಸ್ ನಾಟ್ ಟಯರ್ಡ್. ಅವ್ರದ್ದು ಸಮಾಜಮುಖಿ, ಸಂಘಟನಾತ್ಮಕವಾಗಿ ಮತ್ತು ಸಾಹಿತ್ಯಾತ್ಮಕವಾದ ಕಾರ್ಯಗಳನ್ನು ಅವರು ಸದಾ ಮುಂದುವರಿಸಲಿ. ಇಲ್ಲಿವರೆಗೆ ಬೇರೆ ಬೇರೆ ಜನರಿಗೆ ಅವರು ಯಾವ ರೀತಿ ಸಹಾಯವನ್ನು ಮಾಡ್ಕೊಂತ ಬಂದಾರ, ಯಾರ ಕಣ್ಣಿಗೂ ಕಾಣದಂತೆ, ಮತ್ತೊಬ್ಬರಿಗೆ ತಾವು ಸಹಾಯ ಮಾಡಿದ್ದು ಗೊತ್ತಾಗಲಾರದಂತೆ ಪರರ ಕಷ್ಟ ಸುಖದಲ್ಲಿ ನಿಲ್ತಾರಲ್ಲ, ಅವರ ಪ್ರವೃತ್ತಿ ಇದು ಮುಂದುವರಿಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ವಂದನೆಗಳು. ಇವತ್ತು ನಿವೃತ್ತಿಯ ನಿಮಿತ್ತ ನಮ್ಮ ಸ್ನೇಹಿತರಾದಂಥ ಎಲ್ಲರೂ ಸೇರಿಕೊಂಡು ನನಗೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇಲ್ಲಿ ಇಚ್ಛಾಪಟ್ಟರು. ಮಲ್ಲಿಗೌಡ ಸರ್ ಅದರ ಮುಖಂಡತ್ವವನ್ನು ವಹಿಸಿ, ಕೇಸರಿ ಸರ್ ಅದರ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಈ ಒಂದು ಹಾಲ್ನಲ್ಲೇ ನನಗೊಂದು ಕಾರ್ಯಕ್ರಮವನ್ನು ಮಾಡ್ತಿರುವುದು ನಾನು ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಓದು ಪ್ರಾರಂಭವಾಗಿದ್ದು ಆಗ ಪರಿಚಯದಲ್ಲಿ ಹೇಳಿದಾಗೆ ಮುಳುಗುಂದದಲ್ಲಿ ಫಸ್ಟ್ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಳುಗುಂದದ ಬಾಲ್ಯಲ ಮಹಾಂತ ಶಿವಗಳ ಮಠದಲ್ಲಿ ನಾನು ಒಂದು ಕಂತಿ ಭಿಕ್ಷವನ್ನು ಅಂದರೆ ಮನೆ ಮನೆಗೆ ಹೋಗಿ ರೊಟ್ಟಿ ಊಟವನ್ನು ಇಸ್ಕೊಂಡು ಬಂದು ಅದನ್ನು ಊಟ ಮಾಡಿ ಶಾಲೆಯನ್ನು ಕಲಿತಕ್ಕಂಥವನು. ನಂತರ ಅಲ್ಲಿಂದ ನರೇಗಲ್ಗೆ ಹೋಗಿ ಅಲ್ಲಿ ಕೂಡ ಹಾಸ್ಟೆಲಲ್ಲಿ, ಅದು ಯಾವುದು ಅಂತಂದರೆ ಅನ್ನದಾನೇಶ್ವರ ಹಾಸ್ಟೆಲ್ ಅಂತ, ಅಲ್ಲೇ ಇದ್ದು ನಾನು ನನ್ನ PUC ಮತ್ತು TCH ಮುಗಿಸ್ಕೊಂಡೆ. ನನಗೆ ಧಾರವಾಡಕ್ಕೆ ಅಡ್ಮಿಷನ್ ಬಂದಾಗ ನನ್ನ ಸರ್ಟಿಫಿಕೇಟ್ನ ಇದೇ ವಿದ್ಯಾರಣ್ಯ ಸ್ಕೂಲಿಂದ ಬೀಸೋಗಿದ್ರು. ಯಾಕಂದರೆ ನನ್ನ 47% ಆಗಿತ್ತು. ನಿಮಗೆಲ್ಲ ನಾವು ಸೀಟ್ ಕೊಡಲ್ಲ ಅಂತೇಳಿ KCD ಹೋದೆ, ಅಲ್ಲಿ ತೊಗೊಳ್ಳಿಲ್ಲ. RLS ಹೋದೆ, ಅಲ್ಲಿ ತೊಗೊಳ್ಳಿಲ್ಲ. ಕಡೆಗೆ ಒಬ್ರು ಯಾರು ಹೇಳಿದ್ರೆ ಅಲ್ಲಿ ಹೋಗಿ ಸಿಗ್ತೈತೆ ಅಂತೇಳಿ ಅವರು ನನಗೆ ಒಳ್ಳೆ ಅಂತ ಕೊಟ್ಟಿದ್ರೆ ಸಾಕಾಗಿತ್ತು. ಅವ್ರು ನನ್ನ ಮಾರ್ಕ್ಸ್ ಕಾರ್ಡು ಅವನ್ನೆಲ್ಲ ಗೀಸ್ಕೊಟ್ರು. ನನಗೆ ಅವತ್ತ ಕಿಚ್ಚು ಹತ್ತು. ನಾನು ಕಾಲೇಜಲ್ಲೇ ಸರಿಯಾಗಿ ಓದಿದೆ. ಇಡೀ ನರೇಗಲ್ ಕಾಲೇಜ್ಗೆ ನಾನು PUC ಒಳಗಡೆ ಫಸ್ಟ್ ಬಂದೆ. ನಾನು ಕಾಲೇಜ್ನೊಳಗೆ ನರೇಗಲ್ ಕಾಲೇಜ್ ಮುಂದೆ ಡಿಗ್ರಿ ಮಾಡಬೇಕು ಅನ್ನೋದ್ರೊಳಗೆ ನಾನು ಇಂಟರ್ನ್ಶಿಪ್ ಇತ್ತು 6 ತಿಂಗಳು. ಆ ಇಂಟರ್ನ್ಶಿಪ್ಪನ್ನು ಮಾಡಿ ಮುಗಿಸೋಕ್ಕಿಂತ ಮೊದಲ KSRTCಯಲ್ಲಿ ಅರ್ಜಿ ಕರೆದಿದ್ರು ಕಂಡಕ್ಟರ್ ಪೋಸ್ಟ್ಗೆ. ನಮ್ಮ ತಂದೆಯವರು ನಂದು ಇದು ಲೈಸೆನ್ಸ್ ಕೂಡ ಮಾಡಿಸಿದ್ರು. ಹಾಗಾಗಿ ಅಲ್ಲಿ ಅರ್ಜಿ ಹಾಕಿದೆ. ಬಿಜಾಪುರ ಮತ್ತು ಹುಬ್ಳಿ ಎರಡೂ ಕಡೆಯಿಂದ ಒಂದು ಅಪಾಯಿಂಟ್ಮೆಂಟ್ ಆಯಿತು. ಹೋಗಿ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ರಿಗೆ ಹೇಳಿದೆ, BF ಶೇಖರ್ಡಿ ಅಂತ ನರೇಗಲ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ರು. ಅವ್ರು ಹೇಳಿದರು, ಕಲಿಯೋ ಉದ್ದೇಶ ಏನಪ್ಪ ಅಂತಂದ್ರೆ, ಸರ್ ನೌಕರಿ ಸಲುವಾಗಿ ಅಂತ. ಮನೆಯಲ್ಲಿ ಸ್ಥಿತಿ ಚೆನ್ನಾಗೈತೆ ಅಂದ್ರೆ, ಇಲ್ಲ ಸರ್ ಅಂತಂದ್ರೆ, ಈ ನೌಕರಿಗೆ ಹೋಗಿ ಜಾಯ್ನ್ ಆಗು, ಹೊಳ್ಳಿ ಬಾ, ಇನ್ನು 3 ತಿಂಗಳೈತಲ್ಲ, ನಾನು ಎಕ್ಸಾಮ್ ಪರ್ಮಿಷನ್ ಕೊಡ್ತೀನಿ, ಈ TCH ಎಕ್ಸಾಮ್ ಬರೀ ಅಂತ. ಹಾಗಾಗಿ ನಾನು ಹೋಗಿ KSRTCಯಲ್ಲಿ ಕಂಡಕ್ಟರ್ ಅಂತ ಹಿರೇಕೆರೆಗೆ ಜಾಯ್ನ್ ಆದೆ. 3 ತಿಂಗಳಾಗಿಂದ ಬಂದು ನಾನು ಎಕ್ಸಾಮ್ ಬರೆದೆ. ಅಲ್ಲಿ ಕೂಡ ನಾನು ಫಸ್ಟ್ ಕ್ಲಾಸ್ ಆದೆ. ನಿರಂತರವಾಗಿ ಆ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಓದನ್ನು ಮುಂದುವರಿಸಿದೆ. ಯಾಕಂದರೆ ಧಾರವಾಡದಾಗ ನಾನು ಸೀಟ್ ಸಿಕ್ಕಿದ್ದಿಲ್ಲ. ಇದೇ ಧಾರವಾಡದಾಗ ನಾನು ಡಿಗ್ರಿ ಮಾಡ್ಬೇಕಂತ ಹೇಳಿ KCDಯನ್ನು ನಾನು ಸೆಂಟರ್ ಆಗಿ ತೊಗೊಂಡು ಎಕ್ಸ್ಟರ್ನಲ್ ಆಗಿ BA ಮಾಡಿದೆ. ನಾನು ಆ BA ಮಾಡೋ ಸಂದರ್ಭದಲ್ಲಿ ಮುರುಘಾ ಮಠದಲ್ಲಿ ಇದ್ದೆ. ಪೂರ ನನ್ನ ಜರ್ನಿ ಬಂದಿದ್ದೆ ನಮ್ಮ ಊರು ಬಿಟ್ಟ ಮೇಲೆ ಮಠದಲ್ಲಿ ಬಂದೆ. ಮುಳುಗುಂದ ಮಠ ಆಯಿತು, ನರೇಗಲ್ ಮಠ ಆಯಿತು, ಇಲ್ಲಿ ಮತ್ತೆ ಮುರುಘಾ ಮಠದಲ್ಲಿ 6 ತಿಂಗಳ ವಿದೌಟ್ ಪೇಮೆಂಟ್ ರಜೆ ಹಾಕಿ ಬಂದು ನನ್ನ ಎಕ್ಸಾಮ್ ಇತ್ತು, ಸೆಮೆಸ್ಟರ್ ಎಕ್ಸಾಮು. ಅವಾಗ ಇಲ್ಲಿ ಓದಲಿಕ್ಕೆ ಬಂದಿದ್ದೆ. ಆ ಸಂದರ್ಭದಲ್ಲಿ ನಾನು ಏನು ನನ್ನ ಧಾರವಾಡದಲ್ಲಿ ಸರ್ಟಿಫಿಕೇಟ್ ಫೀಸ್ ಹೊಂದಿದ್ರಲ್ಲ, ಅಲ್ಲೇ ನಾನು ಕಲಿಬೇಕಂತೇಳಿ ಬಂದು ನನ್ನ ಛಲವನ್ನು ತೀರಿಸ್ಕೊಂಡೆ. ಅಂಥ ಒಂದು ಸಂದರ್ಭದಲ್ಲಿ ಮಠದ ಸಂಸ್ಕೃತಿಯಿಂದ ಬಂದಂಥ ನನಗೆ ಗಂಗಾ ಹಿರೇಮಠ ಅವರ ಪರಿಚಯ ಇತ್ತು. ಆ ಪರಿಚಯ ಒಂದು ತಿರುವನ್ನು ಪಡೀತು. ತಿರುವನ್ನು ಪಡೆದ ಮೇಲೆ ಅವ್ರು ನನ್ನ ಭಾಳ ಸಂಗಾತಿಯಾಗಿ ಬಂದರು. ಭಾಳ ಸಂಗಾತಿಯಾಗಿ ಬಂದು ನಿರಂತರವಾಗಿ ಇಲ್ಲಿ ನಮ್ಮ ಅಣ್ಣ ಆದರೆ ಎದುರುಗಡೆ ಏನು ಹೇಳಬೇಕಾಗಿಲ್ಲ ನನ್ನ ಹೆಂಡತಿ ಬಗ್ಗೆ. ಇವತ್ತಿಗೂ ಕೂಡ ನಾನು ಎಷ್ಟು ಬಳಗ ಐತಿ, ನಾವು ಯಾರು ಕೂಟನೂ ಹರ್ಕೊಂಡಿಲ್ಲ. ಎಲ್ಲರೂ ಕೂಡ ನಗನಗದೆ, ಎಲ್ಲರೂ ಕೂಡ ಚೆಂದಾಗಿದೆ. ಯಾರನ್ನೂ ಕೂಡ ನಾವು ನನ್ನ ಹೆಂಡತಿ ಅದೇ ರೀತಿ ಬೇಕಾದ್ರ ಬಗ್ಗೆ ನನ್ನವರು ಅಂತೇಳಿ ಅಪ್ಕೊಳ್ಳುವಂಥ ಸ್ವಭಾವ. ನಿರಂತರವಾಗಿ 37ನೇ ವರ್ಷ ನಮ್ದು ಇವತ್ತು ದಾಂಪತ್ಯ ಜೀವನ. ಮೊನ್ನೆ ಫೆಬ್ರವರಿ 5ಕ್ಕೆ ನಮ್ಮದು 36ನೇ ವರ್ಷ ಮುಗಿದು, ಈಗ 37ನೇ ವರ್ಷ ಪ್ರಾರಂಭ ಆಗಿತ್ತು. ಎಷ್ಟೋ ಕಷ್ಟ ಇತ್ತು, ಸಾಕಷ್ಟು ಕಷ್ಟ ಇತ್ತು. ಹಿಂದುಗಡೆ ನಾವು ಏಕರಲ್ಲಿ ಬಾಡಿಗೆ ಮನೆಗಳಿದ್ದಾಗ ಹಿಂದೆ ತಟ್ಟೆ ಕಟ್ಕೊಂಡು
ಅಲ್ಲೇ ಒಂದು ಕಲ್ಲಿಟ್ಟು ಒಲಿ ಇಟ್ಟು ಅಲ್ಲಿ ರೊಟ್ಟಿ ಮಾಡ್ತಿಲ್ಲ ನನ್ನ ಹೆಂಡತಿ. ಯಾಕಂದ್ರೆ ಗ್ಯಾಸ್ ಇರಲಿಲ್ಲ ಅವಾಗ, ನನಗೆ ಗ್ಯಾಸ್ ತಗೊಳ್ತಿದ್ದೆ ಇರಲಿಲ್ಲ. ಸಣ್ಣ ಪಗಾರ, ಮನೆ ಮಾಡಿ ಕೊಡೋದು, ಮನೆತನ ನಡೆಸ್ಕೊಳ್ಳೋದು. 5 ಜನ ಇದ್ವಿ, ನನ್ನ ಹೆಂಡತಿ, ನಾನು, ನಮ್ಮ ತಾಯಿ. ಯಾಕಂದ್ರೆ ನಾನೇ 13ನೇ ಮಗ ಆಗಿರೋದ್ರಿಂದ ಅವ್ವನ ಬಿಟ್ಟು ಇರ್ತಿದ್ದಿಲ್ಲ. ನೌಕರಿ ಬಂದ ತಕ್ಷಣ ಅವ್ವ ನನ್ನ ಕಡೆ ಕರ್ಕೊಂಡು ಹೋದೆ. ಮತ್ತು ನಮ್ಮ ಅಣ್ಣರ ಮಗಳು ಇಲ್ಲಿ ಬಂದಿದ್ದಾರೆ, ಕವಿತಾ ಅಂಥೇಳಿ. ಕವಿತಾ, ಇನ್ನೊಬ್ಬ ನಮ್ಮ ಅಕ್ಕನ ಮಗ ಮಾಲಿಂಗ ಅಂತೇಳಿ, ಅವನಿಲ್ಲ, ಈಗ ಮನೆ ತೀರ್ಕೊಂಡ. ಅವರು ಎಲ್ಲರೂ ಸೇರಿ 5 ಜನ ಕುಟುಂಬಸ್ಥರಾಗಿ ನಾವು ಇರ್ತಿದ್ವಿ. ಆ ಸಂದರ್ಭದಲ್ಲೇ ನನ್ನ ಹೆಂಡತಿ ಪ್ರತಿಯೊಂದಕ್ಕೂ ನನಗೆ ಸಹಕಾರ ಕೊಡು. ನಾನು ಸೋಷಿಯಲ್ ಆಗಿ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಮತ್ತೆ ಹೊರಗೆ ಹೋಗ್ತಿದ್ದೆ. ನಮ್ಮ ಸಾಮಾಜಿಕ ಸಂಘಟನೆ ಅಂತ ಸ್ನೇಹರಂಗ ಒಂದು ಸಂಘಟನೆಯನ್ನು ಕಟ್ಕೊಂಡು ಅಲ್ಲಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ, ಆಕಾಶವಾಣಿಯಲ್ಲಿ ನಾನು 10 ಕವನಗಳನ್ನು ಅವಾಗಲೇ ಓದಿದ್ದೆ 87ನೇ ಇಸ್ವಿ ಒಳಗೆ. ನಂತರ ನಾನು ಒಂದು ಪ್ರಾಮಾಣಿಕೆಯನ್ನು ಸೇವೆಯನ್ನು ಸಲ್ಲಿಸಿದ ಸಲುವಾಗಿ ಅಖಂಡ ಜಿಲ್ಲೆಯಲ್ಲಿ ಧಾರವಾಡ, ಗದಗ ಮತ್ತು ಹಾವೇರಿ ಅಖಂಡ ಜಿಲ್ಲೆ ಇದ್ದಾಗ ಅವತ್ತಿನ DC ಅವರು ಕೂಡ ನನಗೆ ಏನು ಮಾಡಿದ್ರು ಅಂದರೆ ಅತ್ಯುತ್ತಮ ನಿರ್ವಾಹಕ ಪ್ರಶಸ್ತಿಯನ್ನು ಕೊಟ್ಟರು. ಮುಂದೆ ನಂದು ಬೆಳಗಾವಿ ಡ್ಯೂಟಿ ಹೊರಟಿದ್ದೆ, ಗಾಡಿ ಆಕ್ಸಿಡೆಂಟ್ ಆಯಿತು. ನಾನು ಶಿಕ್ಷಕ ಹುದ್ದೆಗೆ ಬಂದಿದ್ದು ಆಕಸ್ಮಿಕ. ಗಾಡಿ ಆಕ್ಸಿಡೆಂಟ್ ಆಗಿ ಕಿತ್ತೂರಲ್ಲಿ ನಾನು ಅಡ್ಮಿಟ್ ಮಾಡಿದ್ರು. 2 ಜನ ಡೆತ್ ಆದರು, ನನ್ನ ಕಾಲು ಹೊರಟಾಗಿತ್ತು. ಕಿತ್ತೂರಲ್ಲಿ ಅಡ್ಮಿಟ್ ಮಾಡಿದ್ರು. 2 ದಿವಸ ಮೇಲೆ ನಾನು ಡಿಸ್ಚಾರ್ಜ್ ಮಾಡಿದ ಮೇಲೆ ನಾವು ಊರಿಗೆ ಹೋದೆ. ನಮ್ಮ ತಾಯಿ ಹೇಳಾಕತ್ತಿದ್ರು, ನಿನಗೆ ಅವಾಗಲಿಂದ ಹೇಳಾಕತ್ತೀನಿ ಮಾಸ್ತರ್ ನೌಕರಿಗೆ ಹೋಗಂತೇಳಿ. ಆ ಹುಡುಗಿ ಮದುವೆಯಾಗಿ ಬಂದಿದ್ದು ಅಕ್ಕಿನೇ ಹೇಳಿದ್ಲು, ಇಬ್ಬರದ್ದು ಅರ್ಜಿ ಹಾಕ್ರಿ ಅಂತೇಳಿ. ಅಕ್ಕಿ ಮಾತಕ್ಕೆ ಕೇಳಿಲ್ಲ, ಸಾಕು ಒಬ್ಬರು ದುಡಿದ್ರೆ ಸಾಕು, ಇನ್ನೊಬ್ರಿಗೆ ಮತ್ತೆ ಯಾರಿಗಾರ ನೌಕರಿ ಸಿಗ್ತೈತಿ ಅಂಥೇಳಿ ನೀವು ಬಿಡಿಸಿವಿ. ನೀವು ಮಾಸ್ತರ್ ನೌಕರಿಗೆ ಹೋಗಿ ಇರ್ತೀನಿ, ಇಲ್ಲ ಊರಿಗೆ ಹೋಗ್ತೀನಿ ಅಂತೇಳಿ. ಕಡೆಗೆ ಗೋವಿಂದ ಗೌಡರು ಪುಣ್ಯ ಮಾರನೇ ವರ್ಷನ ಕರೆದ್ರು, ಮತ್ತು ಅಪ್ಲಿಕೇಶನ್ ಹಾಕಿದ್ವಿ. ನಂದು ಸೆಲೆಕ್ಟ್ ಆಯಿತು. ಹಾಗಾಗಿ ಆಕಸ್ಮಿಕವಾಗಿ ನಾನು ಟೀಚರ್ ನೌಕರಿಗೆ ಬಂದೆ. ಇದಕ್ಕೆ ಇವತ್ತು ನಾನು ಏನಾದರೂ ಬೆಳೆದು ನಿಂತೀನಿ ಅಥವಾ ಇವತ್ತು ನಾನು ಏನಾದರೂ ಸಾಧನೆ ಮಾಡೀನಿ ಅಂತಂದ್ರೆ ಇನ್ನು ಮಣ್ಣರ ಸಾಕ್ಷಿ ಆದ್ರೆ ಅದಕ್ಕೆ ನಾನು ಹೆಂಡತಿನ ಸಾಕ್ಷಿ. ಹಾಗೇನೇ ನಿರಂತರ ನಾನು ಪ್ರೇರಣೆ ಕೊಟ್ಟಾಳ. ನಾವು ಈ ರೀತಿ ಒಂದು ಪ್ರೇಮ ಆದರೂ ಕೂಡ ಯಾವುದೇ ರೀತಿ ಭೇದ ಭಾವ ಇಲ್ಲ. ಯಾಕಂದ್ರೆ ನನಗೆ ಇದ್ದಿದ್ದು ಮಠದ ಸಂಸ್ಕಾರ. ನಾನು ಬೆಳೆದು ಬಂದಂಥದ್ದು ಮಠದ ಸಂಸ್ಕಾರದಿಂದ ಬೆಳೆದು ಬಂದೆ. ಇವತ್ತಿಗೂ ಕೂಡ ನಾನು ಎಲ್ಲ ನನ್ನ ಸ್ನೇಹಿತರು ಗೊತ್ತಿದೆ, ನಮ್ಮ ಹಿರಿಯ ಅಂತ ಹಾಲೂರು ಸರ್, ಕೆಂಗಾರ್ ಸರ್, ಎಲ್ಲ ನನ್ನ ಹತ್ರ ಯಾವ ಕೆಟ್ಟಗಳಿಲ್ಲ. ನಾನು ಓದೋದು, ಬರೆಯೋದು, ನನ್ನ ಕುಟುಂಬ, ನನ್ನ ಹೆಂಡತಿ, ಮಕ್ಕಳು, ನನ್ನ ಸಂಘಟನೆಗಳು ಇಷ್ಟೇ. ಅಷ್ಟು ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕಂಗಿಲ್ಲ. ಹಾಗಾಗಿ ಅವ್ರಿಗೊಂದು ಭರವಸೆ. ಯಾರಾದ್ರೂ ಇವತ್ತು ಕೇಳ್ತಿರ್ತಾರೆ, ನಿನ್ನ ಪೇಮೆಂಟ್ ಎಷ್ಟೈತೆ ನಿಮ್ಮ ಮನೆಯವರಿಗೆ ಅಂತ ಕೇಳ್ತಾರೆ. ನಂಗೆ ಗೊತ್ತಿಲ್ಲರಿ ಅಂತ. ಅಂದ್ರೆ ನಿಮ್ಮ ಮನೆಯವ್ರ ಪೇಮೆಂಟ್ ಗೊತ್ತಿಲ್ಲ ಅಂದ್ರೆ ಅದು ತೊಗೊಂಡು ಏನು ಮಾಡ್ರಿ, ನನ್ನ ಬಂಗಾರದಂಗೆ ರಾಣಿ ಹೆಂಗೆ ಇಟ್ಕೊಂಡಾಗ ಅದು ತೊಗೊಂಡು ಏನು ಮಾಡಲಿ ಅಂತ. ಹಂಗೆ ಆ ರೀತಿ ಒಂದು ಸ್ವಭಾವ ಏನೇ ಆಗಲಿ. ಕೊನೆಗೆ ನಮ್ಮ ಅತ್ತೆಯವರು ಕೂಡ ತೀರ್ಕೊಳ್ಳುವಾಗ ಎಲ್ಲರಿಗೂ ಹಿಡಿಯಲತ್ತ ಅಲ್ಲೆಲ್ಲ ಊರಲ್ಲೇ ಮತ್ತು ಇಲ್ಲಿ ಅವರಿಗೂ ಅಂದೋಗಿದ್ದಾರೆ. ಏನಂತ ನಾವಾಗಲಿ ಹುಡುಗಿ ಕೊಟ್ಟಿದ್ರು ಕೂಡ ಇಂಥ ಹುಡುಗ ಸಿಕ್ತಿದ್ನೇ ಇಲ್ಲೋ, ರಾಣಿ ಹೆಂಗೆ ಇಟ್ಕೊಂಡಾನ ಸಾಕು, ಅಷ್ಟೇ ಸಾಕು ನಮಗೆ ಅಂತ ಹೇಳಂತ. ಹಂಗೆ ಒಂದು ಸಾರ್ಥಕ ಬದುಕನ್ನು ನಾನು ನಡೆಸಲಿಕ್ಕೆ ನನ್ನ ಶ್ರೀಮತಿ ಕಾರಣ. ಅವತ್ತು ನಾವು ಏನಾದರೂ ನಮ್ಮಿಂದ ನಮ್ಮ ಮಾವನವರಿಗೆ ತಪ್ಪಾಗಿದೆ, ನೋವಾಗಿದೆ, ನಾನು ಈ ವೇದಿಕೆ ಮುಖಾಂತರ ಅವರಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತೀನಿ. ಯಾಕಂದರೆ ಅವತ್ತಿನ ಪರಿಸ್ಥಿತಿಗಳು ದಿನಗಳ ಹಂಗಿತ್ತು. ಹಾಗಾಗಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ವಿ. ನಾವು ಸಣ್ಣವರು, ನಮ್ಮನ್ನು ಕ್ಷಮೆ ಮಾಡ್ತಾರೆ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಭಾಳ ಖುಷಿ ವಿಚಾರ, ಅಷ್ಟೇ ಬೇಜಾರಾಗ್ತದೆ. ಒಬ್ಬ ವ್ಯಕ್ತಿ ಸಾರ್ಥಕ ಬದುಕು, ಸಾರ್ಥಕ ಜೀವನ, ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳನ್ನು, ಒಳ್ಳೆ ಸುಸಂಸ್ಕೃತ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸ್ತಕ್ಕಂಥ ಒಂದು ಫ್ಯಾಕ್ಟ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಒಳ್ಳೆ ಪ್ರಾಡಕ್ಟನ್ನು ಈ ನಾಡಿ ಕೊಟ್ಟಿರ್ತಕ್ಕಂಥವ್ರು ಮಹೇಶ್ ಮತ್ತು ಅವರ ದಂಪತಿಗಳು ವೇದಿಕೆ ಮೇಲಿದ್ದಾರೆ. ಮಹೇಶ್ ಅವರು ಸುಮಾರು ವರ್ಷಗಳ ನನ್ನ ಜೊತೆಗೆ ಒಡನಾಡಿಗಳು. ಹಲವಾರು ಬಾರಿ ತಮ್ಮ ಅನಿಸಿಕೆಗಳನ್ನು, ತಮ್ಮ ನೋವುಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದರು. ವಿಶೇಷವಾಗಿ ನಮ್ಮ ತಳವಾರ್ ಸರ್ ಅಂತೇಳಿ ಮೈಸೂರು ಪ್ರೊಫೆಸರ್, ಬಹುಶಃ ಇವತ್ತು ಅವ್ರಿಗೆ ಸಿಕ್ಕಿಲ್ಲ, ಅವರವ್ರಿಗೆ ಮಾರ್ಗದರ್ಶಕರು, ಸದಾ ಜೊತೆಗೆ ಇರೋರು. ನಮ್ಮ ಪಶುಪತಿ ಅವರಿದ್ದಾರೆ. ಅವರೆಲ್ಲರೂ ಭಾಳಷ್ಟು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು. ಕೇವಲ ಒಂದು ರಂಗದಲ್ಲಿ ಅಲ್ಲ, ಕಲಾವಿದರಾಗಿ, ಸಾಂಸ್ಕೃತಿಕ ರಂಗದಲ್ಲಿ, ಇದೇ ವಿದ್ಯಾವರ್ಧಕ ಸಂಘದಲ್ಲಿ ಹಲವಾರು ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅವ್ರ ಭಾಳ ಕಲಾ ಬಳಗ ಇಲ್ಲಿ ಬಂದಿದೆ. ಒಬ್ಬ ಶಿಕ್ಷಕ ವಿಭಿನ್ನವಾಗಿ ಇರ್ಲಿಕ್ಕೆ ಸಾಧ್ಯ, ವಿಭಿನ್ನ ಮಕ್ಕಳು ಹೊಂದಿರತಕ್ಕಂಥ ಸಾಧ್ಯ ಆಗಲಿಕ್ಕೆ ಬಹುಶಃ ಮಹೇಶ್ ಅವರು ಒಂದು ಸಾಕ್ಷಿ. ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ತನ್ನ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಅದು ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಹೊಂದಿರತಕ್ಕಂಥದ್ದು. ಹಲವಾರು IAS ಆಫೀಸರ್ ಅವರಿಗೆ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಇದು ಸುಮ್ಮನೆ ಅಲ್ಲ. ಅವರು ನಮ್ಮ SWTWನಲ್ಲಿ ರಾಜ್ಯ ಮಟ್ಟದಲ್ಲಿ ಅವಾರ್ಡನ್ನು ಹೊಂದಿರತಕ್ಕಂಥವ್ರು, ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತ ಶಿಕ್ಷಕರು. ಹೀಗಾಗಿ ಇಂಥವರೊಬ್ಬರು ನಮ್ಮ ಜೊತೆಗಿರೋದೇ ನಮಗೆ ಅಭಿಮಾನ, ಖುಷಿ. ಮುಂದುವರೆದು ಅವ್ರ ಬಗ್ಗೆ ಸುಮಾರು ಭಾಳಷ್ಟು ಹೇಳಿದ್ದಾರೆ, ನಾನು ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರ ಜೀವನದಲ್ಲಿ ಒಳ್ಳೆಯದಾಗಲಿ. ಅವರ ಅನೇಕ ಅಭಿಮಾನಿಗಳು, ಅವರ ಪ್ರೀತಿ ಪಾತ್ರರು,
ಅವ್ರ ಒಡನಾಡಿಗಳು ಇವತ್ತೆಲ್ಲ ಬಂದಿದ್ದಾರೆ, ಕುಟುಂಬಸ್ಥರೆಲ್ಲ ಬಂದಿದ್ದಾರೆ. ಸೊ ಜೀವನದಲ್ಲಿ ಹೀಗೆ ಅಂತ ಅನ್ನೋಕ್ಕಾಗಲ್ಲ. ಸೊ ನಮ್ಮಲ್ಲಿ ಹಲವಾರು ತಿರುವುಗಳಿರ್ತದೆ, ಹಲವಾರು ನೋವು ನಲಿವುಗಳಿರ್ತದೆ. ಅದರ ಮಧ್ಯನೂ ಸಹ ಸಾರ್ಥಕ ಬದುಕು ಹೇಗೆ ಅನ್ನೋದನ್ನು ಅವ್ರು ನೋಡಿ ನಾವು ತಿಳಿಲಿಕ್ಕೆ ಸಾಧ್ಯ. ಯಾಕಂದ್ರೆ ನೋಡಿ, ಒಬ್ಬ ನ್ಯಾಯವಾದಿ ವಕೀಲರ ಜೊತೆಗೆ ಸಂಬಂಧಗಳು, ಒಬ್ಬ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸಂಬಂಧಗಳು, ನಮ್ಮ ಸಂಘಟನೆ ಜೊತೆಗೆ ಸಂಬಂಧ, ಒಂದು ವಿದ್ಯಾವರ್ಧಕ ಸಂಘ ಜೊತೆಗೆ ಸಂಬಂಧಗಳು, ಅವರ ಕವಿಗಳ ಜೊತೆಗೆ ಒಡನಾಟ, ಒಂದು ಜಾನಪದ ತಂಡದ ಜೊತೆಗೆ ಒಡನಾಟ. ಸೊ ಇವೆಲ್ಲ ಸುಮ್ಮನೆ ಒಬ್ಬರಿಗೆ ಬರಲ್ಲ. ಅವರ ಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳು ಏನಿದ್ದು, ಅವರು ನಿಜವಾಗಿಯೂ ಸಹ ಅವರು ಕವಿ ಹೃದಯ, ಬಹಳ ಶಾಂತ ಹೃದಯ. ಒಂಚೂರು ಅವ್ರ ಮನಸ್ಸಿನಲ್ಲಿ ಮತ್ತೊಬ್ಬರಿಗೆ ಕೇಳು ಅನ್ನೋದು ಎಲ್ಲೂ ಬರ್ತಿರ್ಲೇ ಇಲ್ಲ ಅವ್ರ ಮಾತುಗಳಲ್ಲಿ. ಎಲ್ಲಿನೂ ಅದೇನು ವಿಚಿತ್ರ ಅಂತಂದ್ರೆ ನನ್ನ ಭಾಳ ಸುಮಾರು ಸಲ ಯಾರ ಬಗ್ಗೆನೂ ಒಂದು ಬಾರಿನೂ ಇವರಿಂದ ನೋವಾಯಿತು, ಈ ವ್ಯಕ್ತಿ ಹಿಂಗೆ ಅಂತಕ್ಕಂಥದ್ದನ್ನು ಮಾತಾಡ್ತಾ ನಾವು ಎಂದೂ ಕಾಣಲಿಲ್ಲ ಅವ್ರ ಜೊತೆಗೆ. ಸೊ ಅಷ್ಟು ಅವರ ಹೃದಯ ವೈಶಾಲ್ಯತೆ ಭಾಳ ಚೆನ್ನಾಗಿ ಬೆಳೆಸ್ಕೊಂಡ್ಬಂದರು. ಬಹುಶಃ ಹೇಳಿದ್ರಲ್ಲ ಪಟದ ಸಂಸ್ಕೃತಿ ಅಂತೇಳಿ, ಆ ಸಂಸ್ಕೃತಿ ಅಂತಕ್ಕಂಥದ್ದು ಕಲಿವಿಕೆಯಿಂದ, ಭಾಷಣ ಮಾಡದ ಕೇಳೋದ್ರಿಂದ ಅಥವಾ ಹೇಳೋದ್ರಿಂದ, ಪ್ರವಚನ ಮಾಡದ ಕೇಳೋದ್ರಿಂದ ಬರೋದಲ್ಲ, ಅದು ನೋಡಿ ಕಲಿಯತಕ್ಕಂಥದ್ದು. ಬಹುಶಃ ಅವರ ಜೀವನದಲ್ಲಿ, ಅವರ ಬ್ಲಡ್ನಲ್ಲಿ ಅದು ಬಂದ್ಬಿಡ್ತು ಅಂತ ಅನ್ನಿಸ್ತದೆ. ಹೀಗಾಗಿ ಅವ್ರಿಗೆ ಒಳ್ಳೆಯದಾಗಲಿ. ಇಲಾಖೆ ಅವರನ್ನು ಕೆಲಸವನ್ನು ಶ್ಲಾಘಿಸ್ತದೆ, ಅಭಿನಂದಿಸ್ತದೆ. ಹೀಗಾಗಿ ನನಗೆ ಎಷ್ಟೇ ಒತ್ತಡಗಳಿದ್ದರೂ ಒಂದು ಸ್ವಲ್ಪ ಹೊತ್ತು ಕೂಡಬೇಕು ಅವ್ರ ಜೊತೆಗೆ ಅನ್ನೋ ಅವ್ರ ಮಾತನ್ನು ಕೇಳಬೇಕು ಅಂತಿತ್ತು. ಬಹುಶಃ ಈಶ್ವರ್ ಸರ್ ಮಾತನ್ನು ಕೇಳೋಕ್ಕಾಗಲಿಲ್ಲ, ಉದ್ಘಾಟನೆ ಮಾಡಿ ಭಾಳ ಅದ್ಭುತವಾಗಿ ಮಾತಾಡಿದರು ಅನ್ನೋದನ್ನು ಅವರ ಒಡನಾಡಿಗಳು ಉಡಿಕೆ ಸರ್ ಅವರೆಲ್ಲ ಮಾತನ್ನು ಅವ್ರ ಭಾಷಣದಲ್ಲಿ ಹೇಳಿದರು. ಅವರು ಒಬ್ಬ ಒಳ್ಳೆಯ ವಾಗ್ಮಿಗಳು. ಅವರು ರಾಜಕೀಯದಲ್ಲಿ ಚಾಣಕ್ಯ, ಬ್ಯಾಕ್ ಎದ್ದುಕೊಂಡು ಹಲವಾರು ನಮಗೆ ಶೈಕ್ಷಣಿಕವಾಗಿ ಒಳ ಮಜಲುಗಳನ್ನು ಸದಾ ನಮಗೆ ಹೇಳಿಕೊಳ್ತಾ ಇರ್ತಾರೆ. ಮತ್ತು ನಮ್ಮ ಶಿಕ್ಷಣದ ಬಗ್ಗೆ ಒಬ್ಬ ಶಿಕ್ಷಕರಾಗಿ, ಒಬ್ಬ ಸಂಸ್ಥೆಯನ್ನು ನಡೆಸ್ತಕ್ಕಂಥವರಾಗಿ, ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ, ಅದು ವಿಜ್ಞಾನದಲ್ಲಿ ಭಾಳ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಂಸ್ಥೆ ನಮ್ಮ ಈಶ್ವರ್ ಸರ್ ಅವ್ರದ್ದು ನೋಡ್ಬೇಕು. ನಾವೆಲ್ಲ ಹೋಗಿ ಲಕ್ಷ್ಮೇಶ್ವರಕ್ಕೆ ಹೋಗಿ ಭಾಳ ದೊಡ್ಡ ಪ್ರಮಾಣದ ಸಂಸ್ಥೆಯನ್ನು ಕಟ್ಟಿ ಭಾಳಷ್ಟು ವಿಜ್ಞಾನಿಗಳೆಲ್ಲ ಬಂದಿರ್ತಾರೆ. ಅಂಥವರು ಈ ವೇದಿಕೆ ಮೇಲೆ ಇವತ್ತು ವಿರಾಜಮಾನ ಆಗಿರೋದು, ಮತ್ತು ಗುಡಿಕೇರಿ ಸರ್ ಅವರು ಎಲ್ಲರೂ ಹೋದ್ರೆ ನಾನು ಕೂಡ್ತಾರೆ ಅಂತ ಹೇಳಿದ್ದು ಪ್ರಸನ್ನ ಅವ್ರ ಸರ್ ಸ್ನೇಹ ಹೆಂಗಿದೆ ಅನ್ನೋದನ್ನು ತೋರಿಸೋದು ಅಷ್ಟೇ. ಅವ್ರಿಗೆಲ್ಲರಿಗೂ ಒಂದು ಸೊ ನಾನು ಕೂಡ್ಬೇಕಾಗಿತ್ತು, ಇನ್ನು 3 ಗಂಟೆಗೆ ಮೀಟಿಂಗ್ ಇದೆ, ತಮ್ಮ ಅನುಮತಿ ಪಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಡ್ರಿ ಅಂತ ಹೇಳ್ತಾ, ಸೊ ಅವರಿಗೆ ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ. ನಾವು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ಇಂಥ ಶಿಕ್ಷಕರನ್ನು ಒಗ್ಗೂಡಿಸಿಕೊಂಡು ನಿವೃತ್ತಿ ಆದವ್ರನ್ನ ಕಟ್ಟಿಕೊಂಡು ನನ್ನ ಶಿಕ್ಷಣ ಇಲಾಖೆಯ ಶಾಲೆ ಮತ್ತು ಮಕ್ಕಳಿಗೆ ಏನು ಪಡಲಿಕ್ಕೆ ಸಾಧ್ಯ ಅನ್ನೋದು ಒಂದು ಚಿಂತನೆ ಮತ್ತು ನಾನು ಇರ್ತೇನೆ ಸರಿಗೆ. ಬಟ್ ಘಟಾನುಘಟಿಗಳು ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಅಲ್ಲೇ 1-2 ವರ್ಷಗಳಲ್ಲಿ. ನಾನು ಇದು ಈ ವರ್ಷ ಅಂತೂ ಭಾಳ ದೊಡ್ಡ ವ್ಯಕ್ತಿಗಳು, ಒಳ್ಳೆ ಸಾಧನೆ ಮಾಡಿರ್ತಕ್ಕಂಥವರೇ ಇದ್ದಾರೆ. ಅವ್ರಿಗೆ ಇನ್ನೂ ವಯಸ್ಸಿದೆ, ಮನಸ್ಸಿದೆ. ಹೀಗಾಗಿ ಅವ್ರನ್ನ ನಮ್ಮ ಕೇಸರಿ ಸರ್ ಅಂತವರಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿಸಿಕೊಂಡು ಏನಾದರೂ ಒಂದು ಇನ್ನೊಂದಿಷ್ಟು ಮಕ್ಕಳಿಗೆ ಒಳ್ಳೇದು ಮಾಡಲಿಕ್ಕೆ, ಮತ್ತು ಬಡ ಮಕ್ಕಳಿಗೆ ಒಳ್ಳೇದು ಮಾಡಲಿಕ್ಕೆ, ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಒಳ್ಳೇದು ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನಾವು ಈಗಾಗಲೇ ಒಂದು ಪ್ಲ್ಯಾನ್ ಮಾಡಿಕೊಡಿದ್ದು. ಅದಕ್ಕೆ ಪ್ರಸನ್ನ ಅವರನ್ನ ಸದಾ ನಾನು ತೋಳ್ತೀನಿ ಅವ್ರನ್ನ ಅಂತ ಹೇಳ್ತಾ, ಜೊತೆಗೆ ನೀನಕ್ಕಾಗ ಆ ಪುಸ್ತಕದ ಮುಂದುಗಡೆ ಇರ್ತಕ್ಕಂಥದ್ದು ಭಾಳ ಅದ್ಭುತ ಇದೆ. ಅವ್ರವ್ರು ಕಂಡಂತೆ ಇದೆ ಅದು. ಕೆಲವರಿಗೆ ಹೆಂಡ್ತಿನಕ್ಕಾಗ, ಇನ್ನು ಕೆಲವರಿಗೆ ಮಗುನಕ್ಕಾಗ ಇದೆ. ಮಗು ಇದೆ, ಮಗು ನೋಡಿ ತಾಯಿ ನಗ್ತಾ ಇದ್ದಾಳಲ್ಲಿ. ಇನ್ನೊಂದು ದೊಡ್ಡ ಮಗು ಇದೆ, ಕಲಿಯೋ ಮಗು, ಆ ಶಾಲೆಗೆ ಹೋಗ್ತಕ್ಕಂಥ ಮಗು ನಕ್ಕಾಗ, ಒಂದು ಚಿಕ್ಕ ಮಗು ನಕ್ಕಾಗ. ಯಾರೇ ನಗಲಿ, ನಕ್ಕಾಗ ಜಗತ್ತು ಸುಂದರ ಕಾಣ್ತದೆ, ಪರಿಸರ ಸುಂದರ ಆಗಿರ್ತದೆ ಅನ್ನೋದು ಒಂದು ಅರ್ಥ ಅಂತೇಳಿ. ಯಾಕಂದ್ರೆ ಇನ್ನೂ ಪೂರ್ಣ ಓದಿಲ್ಲ, ಇವಾಗ ಓದ್ತೇನೆ. ಓದೋದಲ್ಲದೆ ಪ್ರತಿ ಶಾಲೆಗೆ ಮುಟ್ಟಿಸ್ತಕ್ಕಂಥ ಕೆಲಸನೂ ಸಹಿತ ಮಾಡ್ತೇನೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅಂತಂದ್ರೆ ಅವ್ರ ಕಾರ್ಯ ಕೆಲಸಗಳ ಬಗ್ಗೆ ಟೀಚರ್ಸ್ ಯಾರು ಅವ್ರನ್ನ ನಿಲ್ಲಿಸಿದ್ದೇ ಇಲ್ಲ. ಅಷ್ಟು ಯಾವ ಕೆಲಸನ ಪೆಂಡಿಂಗ್ ಇಟ್ಕೊಳ್ದಂಗೆ, ಹುಬ್ಳಿ ತಾಲೂಕ್ ಇರ್ಬೋದು, ಆಮೇಲೆ ಹುಬ್ಳಿ ಜಿಲ್ಲಾ ಮಟ್ಟದ ಹುದ್ದೆ ಇರ್ಬೋದು, ಅವ್ರನ್ನ ಹೆಂಗ್ ನಿಭಾಯಿಸ್ತಾ ಇದ್ರಿಂದ ರಾಜಕಾರಣಿಗಳಿಂದ ಹಿಡ್ಕೊಂಡು ಎಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳಿಂದ ಹಿಡ್ಕೊಂಡು ಅವರೇ ಇರ್ಬೇಕು ಅಂತಕ್ಕಂತಹ ಒಂದು ಮನೋಭಾವನೆ. ಅಷ್ಟು ಇಲಾಖೆ ಒಳಗ ಅವರು ರಾಷ್ಟ್ರ ಮಟ್ಟದ ಅವಾರ್ಡ್ ಅನ್ನು ಕೂಡ ತೆಗೆದುಕೊಂಡರು. ಉಮೇಶ್ ಮೊಮ್ಮಕ್ಕಳು ತಮ್ಮ ಗಮನಕ್ಕೆ ಅವ್ರು ಹೇಳ್ಕೊಳಂತಾರಲ್ಲ,